ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ KP ಸರ್ ಮಾತಾಡ್ತಾ ಇದ್ದೀನಿ TTT ಅಕಾಡೆಮಿಯಿಂದ. ಬನ್ನಿ ಮಕ್ಕಳ, ನಿಮ್ಮ ಫೈನಲ್ ಎಕ್ಸಾಮ್ 2027 ಬೋರ್ಡ್ ಎಕ್ಸಾಮ್ ಏನಿರುತ್ತೆ ಅದಕ್ಕೆ ಕಂಪ್ಯಾನಿಯನ್ ಅಂತಾನೆ ಹೇಳ್ಬೋದು ನಮ್ಮ TTT ಅಕಾಡೆಮಿ ವಿಡಿಯೋಸು. ಇದನ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಬೋರ್ಡ್ ಎಕ್ಸಾಮ್ಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಏನ್ ಬೇಕು, ಮತ್ತೆ KCET ಎಕ್ಸಾಮ್ ಮತ್ತೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ್ದೆಲ್ಲ ತರ ನಾವು ತಯಾರಿ ನಡೆಸಬೇಕು ಅದನ್ನೆಲ್ಲ ನಾವು ಒನ್ ಬೈ ಒನ್ ಶಾರ್ಟ್ ವಿಡಿಯೋಸ್ ಇರ್ಬೋದು ಅಥವಾ ಸಿಂಪಲ್ ಶಾರ್ಟ್ ವಿಡಿಯೋಸ್ ಇರ್ಬೋದು, ಇದ್ರಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇರ್ತೀವಿ. ಬನ್ನಿ, ನಮ್ಮ ಕ್ಲಾಸ್ 3 ಅಂತ ಹೇಳಿದ್ರೆ ಸೊಲ್ಯೂಷನ್ಸ್ ಚಾಪ್ಟರ್ ನ ನಾವು 2 ಸೆಷನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ 3rd ಸೆಷನ್ ಅಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಒಂದು ಫ್ಲಾಶ್ ಬ್ಯಾಕ್ ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ಲಾಸ್ 2 ನಲ್ಲಿ ನಾವ್ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಯಾವ್ದೆಲ್ಲ ಟಾಪಿಕ್ ಕವರ್ ಆಗಿತ್ತು ನೋಡೋಣ. ರೌಲ್ಟ್ಸ್ ಲಾ ಹೇಳಿದ್ವಿ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಹೇಳಿದ್ವಿ. ರೌಲ್ಟ್ಸ್ ಲಾ ನಲ್ಲಿ ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ ಆಗಿತ್ತು, ಐಡಿಯಲ್ ಸೊಲ್ಯೂಷನ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ ಡಿಫರೆನ್ಸಸ್, ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಡಿವಿಯೇಷನ್ ಡಿಫರೆನ್ಸಸ್, ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ಸ್ ಕಂಪ್ಲೀಟ್ ಆಗಿತ್ತು. ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂಡ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಆಸ್ ವೆಲ್ ಆಸ್ ದೇರ್ ಎಕ್ಸಾಂಪಲ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಓನ್ಲಿ ಒನ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಕಂಪ್ಲೀಟೆಡ್, ದಟ್ ಈಸ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಬನ್ನಿ ಮಕ್ಕಳ, ಈ ಸೆಷನ್ ಅಲ್ಲಿ ರಿಮೈನಿಂಗ್ ಇರುವಂತಹ ಕಾಲಿಗೇಟಿವ್ ಪ್ರಾಪರ್ಟೀಸ್ 3 ಕಾಲಿಗೇಟಿವ್ ಪ್ರಾಪರ್ಟೀಸ್ ನಾನು ಫಸ್ಟ್ ಡಿಸ್ಕಸ್ ಮಾಡ್ತೇನೆ. ಡಿಪ್ರೆಷನ್ ಆಫ್ ರೇಸಿಂಗ್ ಪಾಯಿಂಟ್ ಇರ್ಬೋದು, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಮತ್ತೆ ಆಸ್ಮಾಟಿಕ್ ಪ್ರೆಷರ್. ಈ 3 ಪ್ರಾಪರ್ಟೀಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾವು ಹೋಗ್ಬೇಕಿರೋ ಕಾನ್ಸೆಪ್ಟ್ ಬಂದು ಅಬ್ನಾರ್ಮಲ್ ಮೋಲಾರ್ ಮಾಸ್ ಮತ್ತೆ ವ್ಯಾಂಟಾ ಫ್ಯಾಕ್ಟರ್. ಇಷ್ಟೆಲ್ಲ ಟಾಪಿಕ್ಸ್ ಅನ್ನ ಇವತ್ತಿನ ಕ್ಲಾಸ್ 3 ನಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಫಸ್ಟ್ ಟಾಪಿಕ್ ಅಂತ ಹೇಳಿದ್ರೆ ನಮ್ಮ ಸೆಕೆಂಡ್ ಕಾಲಿಗೇಟಿವ್ ಪ್ರಾಪರ್ಟೀಸ್, ಅದು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ನಾನು ಪ್ರೀವಿಯಸ್ ಸೆಷನ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ, ಇಫ್ ವಿ ಆಡ್ ಎ ನಾನ್ ವೋಲಟೈಲ್ ಸಲ್ಯೂಟ್ ಟು ದ ವೋಲಟೈಲ್ ಸಾಲ್ವೆಂಟ್ ವೋಲಟೈಲ್ ಇರುತ್ತೆ, ಇಟ್ ರಿಕ್ವೈರ್ಸ್ ಲೆಸರ್ ಬಾಯ್ಲಿಂಗ್ ಪಾಯಿಂಟ್. ಬಟ್ ನಾನು ಆಡ್ ಮಾಡ್ತಾ ಇರೋ ಕಾಂಪೋನೆಂಟು ನಾನ್ ವೋಲಟೈಲ್ ಸಲ್ಯೂಟ್ ಆಗಿರುತ್ತೆ. ಆ ನಾನ್ ವೋಲಟೈಲ್ ಸಲ್ಯೂಟ್ ಅನ್ನ ಆಡ್ ಮಾಡಿದಾಗ ವೋಲಟೈಲ್ ಸಾಲ್ವೆಂಟ್ಗೆ ನಮಗೆ ಸೊಲ್ಯೂಷನ್ ಏನ್ ಫಾರ್ಮೇಶನ್ ಆಗುತ್ತೆ, ಇಟ್ ರಿಕ್ವೈರ್ಸ್ ಅ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಅದಕ್ಕೆ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದೀವಿ. ಎಲಿವೇಶನ್ ಇಂಡಿಕೇಟ್ಸ್ ಮೋರ್, ಜಾಸ್ತಿ ಬೇಕಾಗಿರುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಬನ್ನಿ ನೋಡೋಣ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಹೇಳೋದಕ್ಕಿಂತ ಮುಂಚೆ ಯು ಶುಡ್ ನೋ ವಾಟ್ ಈಸ್ ಮೆಂಟ್ ಬೈ ದ ಬಾಯ್ಲಿಂಗ್ ಪಾಯಿಂಟ್. ಡೆಫಿನೇಷನ್ ಗೊತ್ತಿರಬೇಕಾಗುತ್ತೆ. ನೀವೇನು ಚಿಕ್ಕ ಮಕ್ಕಳು ತರ ಬಾಯ್ಲಿಂಗ್ ಪಾಯಿಂಟ್ ಅಂತಂದ್ರೆ ಏನು, ವಾಟ್ ಈಸ್ ಮೆಂಟ್ ಬೈ ಬಾಯ್ಲಿಂಗ್ ಪಾಯಿಂಟ್ ಅಂತಂದ್ರೆ, ಸರ್ ಇಟ್ ಚೇಂಜಸ್ ಅ ಫಿಸಿಕಲ್ ಸ್ಟೇಟ್ ಆಫ್ ಅ ಕಾಂಪೌಂಡ್ ಬೈ ಲಿಕ್ವಿಡ್ ಟು ಗ್ಯಾಸ್ ಅಂತ ಹೇಳಿದ್ರೆ ನಿಮ್ಮನ್ನ ಚೈಲ್ಡ್ ಅಂತಾನೆ ಅನ್ಕೊಂಡ್ ಬಿಡ್ತಾರೆ. ಒಂದ್ ಸ್ವಲ್ಪ ನಾವು ಅಪ್ಗ್ರೇಡ್ ಆಗಿರ್ಬೇಕು. ನೀವೀಗ ಕ್ಲಾಸ್ 12th ಅಲ್ಲಿ ಇದ್ದೀರಾ ಅಥವಾ ಸೆಕೆಂಡ್ PU ನಲ್ಲಿ ಇದ್ದೀರಾ ಅಂತಂದ್ರೆ ಯು ಶುಡ್ ನೋ ದ ಆಕ್ಚುಯಲ್ ಡೆಫಿನೇಷನ್ ಆಫ್ ಅ ಬಾಯ್ಲಿಂಗ್ ಪಾಯಿಂಟ್. ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. The liquid boils at a temperature at which its vapor pressure becomes equal to that of atmospheric pressure. ಯಾವಾಗ ಲಿಕ್ವಿಡ್ ಬಾಯ್ಲ್ ಆಗುತ್ತೆ ಅಂತಂದ್ರೆ ಆ ಲಿಕ್ವಿಡ್ ವೇಪರ್ ಪ್ರೆಷರು ಯಾವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೆ ಅಲ್ವಾ, ಇನ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಲಿಕ್ವಿಡ್ ಸ್ಟಾರ್ಟ್ ಬಾಯ್ಲ್ಸ್ ಅಂಡ್ ಇಟ್ ಚೇಂಜಸ್ ಇಟ್ಸ್ ಫಿಸಿಕಲ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್. ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಥವಾ ಟೆಂಪರೇಚರ್ ಅನ್ನೇ ವಿ ಕಾಲ್ ಇಟ್ ಆಸ್ ಬಾಯ್ಲಿಂಗ್ ಪಾಯಿಂಟ್. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ದಿಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್? ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ನ ಡೆಲ್ಟಾ TF ಅಂತ ಹೇಳ್ತೀವಿ. How can we define delta TF? ಚೇಂಜ್ ಅಷ್ಟೇ ಕಂಡು, ಚೇಂಜ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅನ್ನೇ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾವ್ದ್ರದ್ದು ಚೇಂಜ್ ಸರ್, ಏನ್ ಡಿಫ್ರೆನ್ಸ್ ಅನ್ನ ನಾವು ತಗೊಳ್ಳೋದಾದ್ರೆ ಡೆಲ್ಟಾ TF ಅಂತ ಹೇಳ್ಬೋದು. ನಾನು ಬಿಗಿನಿಂಗ್ ಅಲ್ಲಿ ತಗೊಂಡಿದ್ದೇನಪ್ಪ, ಒಂದು ಸಾಲ್ವೆಂಟ್ ತಗೊಂಡೆ, ಸಾಲ್ವೆಂಟ್ಗೆ ಟೆಂಪರೇಚರ್ ಎಷ್ಟು, ಬಾಯ್ಲಿಂಗ್ ಪಾಯಿಂಟ್ ಟೆಂಪರೇಚರ್ ಯಾವುದೋ ಒಂದು X ವ್ಯಾಲ್ಯೂ ಹೇಳ್ತೀನಿ. ಅದಾದ್ಮೇಲೆ ನಾನೇನ್ ಮಾಡಿದೆ, ಒಂದು ನಾನ್ ವೋಲಟೈಲ್ ಸಲ್ಯೂಟ್ ಅನ್ನ ಆಡ್ ಮಾಡಿದೀನಿ ಸಾಲ್ವೆಂಟ್ಗೆ. ಆಗ ಆಬ್ವಿಯಸ್ಲಿ ಇಟ್ ಚೇಂಜಸ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಇಟ್ ರಿಕ್ವೈರ್ಸ್ ಸಮ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಈ ಡಿಫ್ರೆನ್ಸ್ ಅನ್ನ ತಗೊಂಡ್ರೆ ನಿಮ್ಗೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಹೈಯರ್ ಟೆಂಪರೇಚರ್ ರಿಕ್ವೈರ್ಡ್ ಆಗಿದೆ ಅದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅನ್ನ ನೋಡಿ ಸಿಂಪಲ್ ಆಗಿ ಹೇಳೋದಾದ್ರೆ ಈ ತರ ಹೇಳ್ತೀವಿ, ಡೆಲ್ಟಾ TB is equal to TB minus T0B. ಪ್ರಾಬ್ಲಿ ನಾನು F ಬರ್ದಿದ್ದೆ ಅನ್ಸುತ್ತೆ. ಡೆಲ್ಟಾ TB ಅಂತ ಬರೆದ್ರೆ ನೋಡಿ TB minus T0B, ಇದನ್ನೇ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಟರ್ಮ್ಸ್ ಎಲ್ಲ ಯಾವ್ದು ಸರ್? TB ಅಂತಂದ್ರೆ ಇಟ್ಸ್ ಅ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್.
ನಾವು ಯಾವಾಗಲೂ ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಸೊಲ್ಯೂಷನ್ ವಿಲ್ ಬಿ ಹ್ಯಾವಿಂಗ್ ಅ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ಅ ಪ್ಯೂರ್ ಸಾಲ್ವೆಂಟ್. ಹಾಗಾದ್ರೆ ದಿಸ್ T0B ರೆಪ್ರೆಸೆಂಟ್ಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಪ್ಯೂರ್ ಸಾಲ್ವೆಂಟ್ಗೆ ಕಡಿಮೆ ವ್ಯಾಲ್ಯೂ ಇರುತ್ತೆ, ಸೊಲ್ಯೂಷನ್ಗೆ ಜಾಸ್ತಿ ವ್ಯಾಲ್ಯೂ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಅದಕ್ಕೆ ಡಿಫ್ರೆನ್ಸ್ ತಗೊಳ್ಳುವಾಗ ವಿ ಹ್ಯಾವ್ ಟೇಕನ್ TB ಮೈನಸ್ T0B. ಗೊತ್ತಿರಲಿ ಇದು ಡೆಲ್ಟಾ TBಗೆ TB ಮೈನಸ್ T0B ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಫಾರ್ ಎ ಡೈಲ್ಯೂಟೆಡ್ ಸೊಲ್ಯೂಷನ್ ನಾವು ಈ ಕನ್ಸಿಡರ್ ಮಾಡ್ತಾ ಇರೋ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ನಾವು ಡೈಲ್ಯೂಟೆಡ್ ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇಫ್ ಯು ಕನ್ಸಿಡರ್ ಅ ಡೈಲ್ಯೂಟೆಡ್ ಸೊಲ್ಯೂಷನ್ ದ ಡೆಲ್ಟಾ TB ಅಂದ್ರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ is directly proportional to molality ಅಂತ ಹೇಳ್ಬಿಡ್ತೀವಿ ಕಂಡ್ರು. ವಾಟ್ ಈಸ್ ಮೆಂಟ್ ಬೈ ಮೊಲಾಲಿಟಿ? ಒನ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್. ಮೊಲಾಲಿಟಿ ಅಂತಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ನೋಡಿ, ಈ ಡೆಲ್ಟಾ TB ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು m ಆಯ್ತು. ವಾಟ್ ಇಫ್ ವಿ ರಿಮೂವ್ ದ ಪ್ರೊಪೋರ್ಷನಾಲಿಟಿ ಸಿಂಬಲ್? ಪ್ರೊಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡಿದ್ರೆ ವಿ ಶುಡ್ ಇಂಟ್ರೊಡ್ಯೂಸ್ ದ ಕಾನ್ಸ್ಟೆಂಟ್. ಆ ಕಾನ್ಸ್ಟೆಂಟ್ ಏನ್ ಇಂಟ್ರೊಡ್ಯೂಸ್ ಮಾಡ್ತೇವೆ? KB. ವಾಟ್ ಈಸ್ ಮೆಂಟ್ ಬೈ KB? ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್ ಅಥವಾ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಇದಕ್ಕೆ ಸ್ಪೆಸಿಫಿಕ್ ನೇಮ್ ಬಂದು ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಆಲ್ ದೀಸ್ ಆರ್ ನಥಿಂಗ್ ಬಟ್ ಡಿಫರೆಂಟ್ ನೇಮ್ಸ್ ಆಫ್ ಅ KB. ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್ ಹೇಳ್ಬೋದು, ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಹೇಳ್ಬೋದು, ಅಥವಾ ಟು ಬಿ ಸ್ಪೆಸಿಫಿಕ್ ಅಂತಂದ್ರೆ ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕೂಡ ಹೇಳ್ಬೋದು ನಾವು ಅದನ್ನ. ಇಲ್ಲಿ ಒಂದು ಸಿಂಪಲ್ 1 ಮಾರ್ಕ್ ಕ್ವಶನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ MCQs ಅಲ್ಲಿ ಅವರು ರಿಪೀಟ್ ಅಲ್ಲಿ ಕೇಳಿದರೆ ಏನಪ್ಪಾ ಅಂತಂದ್ರೆ ಯೂನಿಟ್ ಆಫ್ KB ಆರ್ ಯೂನಿಟ್ ಆಫ್ KF, ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಕ್ರೋಸ್ಕೋಪಿಕ್ ಕಾನ್ಸ್ಟೆಂಟ್. ಈ ಯೂನಿಟ್ ಅನ್ನ ಕೇಳೋ ಚಾನ್ಸಸ್ ತುಂಬಾ ಇದೆ. ನೋಡಿ, ಯೂನಿಟ್ ಫಾರ್ KB ಈಸ್ ಕೆಲ್ವಿನ್ kg per mole. ಕೆಲ್ವಿನ್ kg per mole is the unit of KB as well as KF ಗೂ ಕೂಡ ಸೇಮ್ ಯೂನಿಟ್ ಇರುತ್ತೆ. ಅಲ್ಲೂ ಕೂಡ ನಾವು ಅದನ್ನ ಡಿಸ್ಕಸ್ ಮಾಡೋಣ. ನೋಡಿ, ಹಾಗಾದ್ರೆ ಡೆಲ್ಟಾ TB ವಿಚ್ ಇಸ್ ಈಕ್ವಲ್ ಟು KB ಇಂಟು M. M ಮೊಲಾಲಿಟಿ, ಅದನ್ನ ನಾವೇನಾದ್ರೂ ಎಕ್ಸ್ಪ್ಲೈನ್ ಮಾಡಿ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನ ಬರೆದ್ವಿ ಅಂತಂದ್ರೆ ಅಬ್ಸರ್ವ್ ಹಿಯರ್ ನಿಮ್ಗೆ ಈ ತರ ಬರುತ್ತೆ. ಡೆಲ್ಟಾ TB ವಿಚ್ ಇಸ್ ಈಕ್ವಲ್ ಟು KB ಇಂಟು W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು W1. ವಾಟ್ ಇಸ್ ದಿಸ್? W2 into 1000 divided by M2 into W1. Number of moles of solute. The ratio of given mass of solute divided by molar mass represents the number of moles of solute present in 1 kg of solvent. If they are not given mass in kg, we should take 1000 in the numerator. ಹಾಗಾದ್ರೆ W1 is a mass of solvent in grams ಅಂತ ಅದು. ಹಾಗಾದ್ರೆ what it indicates? It indicates molality. Delta TB which is equal to KB into M, where M is W2 into 1000 divided by M2 into W1. ಪ್ರಾಬ್ಲಿ ನಮಗೆ ಈ ಕಾಲಿಗೇಟಿವ್ ಪ್ರಾಪರ್ಟೀಸ್ ನ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ M2ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಜಸ್ಟ್ ವಿ ಶುಡ್ ರಿಅರೇಂಜ್ ದಿಸ್ ಈಕ್ವೇಶನ್. ಈ ಈಕ್ವೇಶನ್ ಅನ್ನ ರಿಅರೇಂಜ್ ಮಾಡಿದ್ರೆ ನೋಡಿ, KB W2 into 1000 divided by delta TB into W1 ಅಂತ ಹಾಕ್ತೇವೆ. ಎಷ್ಟು ವಿತ್ ರೆಸ್ಪೆಕ್ಟ್ ಟು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗೊತ್ತಾಗ್ಬೇಕಲ್ವಾ? ನೋಡಿ, ಈಗ ವೇಪರ್ ಪ್ರೆಷರ್ ವರ್ಸಸ್ ಟೆಂಪರೇಚರ್ ನಾವು ಹಾಕಿದ್ರೆ ನೋಡಿ, you'll get a 2 different curve. ಅದರಲ್ಲಿ one curve ಏನಿದೆ, ನಾನು ಅದನ್ನ ರೆಪ್ರೆಸೆಂಟ್ ಮಾಡೋದಾದ್ರೆ, so this curve or this point represents the temperature of a solvent boiling point temperature idu, and this point that represents the boiling point of solution. Obviously nimge graph nodi takshana gottagbidutte solution is having higher boiling point than that of a solvent ಮತ್ತೆ solute boiling point ಅನ್ನ ನಾನು ಕನ್ಸಿಡರ್ ಮಾಡಿದ್ರೆ ನೋಡಿ, solution boiling point ಜಾಸ್ತಿನೇ ಇದೆ ಕಂಪೇರ್ ಟು ದಟ್ ಆಫ್ solvent. ಹಾಗಾದ್ರೆ what is this difference is called? differences ಅನ್ನೇ ನಾವು elevation of boiling point ಅಂತ ಹೇಳ್ತಾ ಇದೀವಿ. ಅದೇ ನೋಡಿ, ಇಲ್ಲಿ ಡೆಲ್ಟಾ TB which is equal to TB minus T0B. TB is greater than that of T0B. ಇದನ್ನೇ ನಾವು ಮ್ಯಾಥಮೆಟಿಕಲ್ ಫಾರ್ಮುಲಾದಲ್ಲಿ ಈ ತರ ಬರ್ದಿದ್ವಿ ಅಷ್ಟೇ. ಏನಂತ ಬರ್ದಿದ್ವಿ? ಡೆಲ್ಟಾ TB which is equal to TB minus T0B ಅಂತ ಬರ್ದಿದ್ವಿ. ಯಾಕೆ ಈ ತರ ಬರ್ದ್ವಿ ಅಂತಂದ್ರೆ, ಅಬ್ಸರ್ವ್ ದ ಗ್ರಾಫ್. TB is having higher value minus T0B is having a lesser value. Therefore delta TB difference is nothing but
ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇಷ್ಟು ಬಾಯ್ಲಿಂಗ್ ಪಾಯಿಂಟ್ ರೈಸ್ ಆಗದೆ ಇಫ್ ಯು ಆಡ್ ಅ ನಾನ್ ವಾಲಟೈಲ್ ಸಲ್ಯೂಟ್ ಟು ದ ಸಾಲ್ವೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಬಂದ್ರೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಯಾಕೋ ಮಗ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಅಂತಂದ್ರೆ ಲೋ ಆಗ್ಬಿಟ್ಟೆ. ಏನ್ ಲೋ ಆಗ್ತಾ ಇದೆ? ಆಲ್ರೆಡಿ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಜನರಲ್ ಆಗಿ ಈ 3 ಕಾಲಿಗೇಟಿವ್ ಪ್ರಾಪರ್ಟೀಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರಲ್ಲಿ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಕೂಡ ಒಂದು. ನಾರ್ಮಲಿ ನಾವೇನಾದ್ರೂ ಒಂದು ನಾನ್ ವೋಲಟೈಲ್ ಸಲ್ಯೂಟ್ ನ ವೋಲಟೈಲ್ ಸಾಲ್ವೆಂಟಿಗೆ ಹಾಕಿದ್ರೆ ಪ್ಯೂರ್ ಸಾಲ್ವೆಂಟ್ ರಿಕ್ವೈರ್ಸ್ ಒಂದು ಸೆಟ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ಇಫ್ ಯು ಆಡ್ ಅ ನಾನ್ ವೋಲಟೈಲ್ ಸಾಲ್ಯೂಟ್ ದೆನ್ ಇಟ್ ರಿಕ್ವೈರ್ಸ್ ಫರ್ದರ್ ಲೆಸ್ಸರ್ ಫ್ರೀಸಿಂಗ್ ಪಾಯಿಂಟ್. ಹಾಗಾದ್ರೆ ಫ್ರೀಸಿಂಗ್ ಪಾಯಿಂಟ್ ಏನಾಯ್ತು ಆಫ್ಟರ್ ಆಡಿಂಗ್ ಎ ನಾನ್ ವೋಲಟೈಲ್ ಸಲ್ಯೂಟ್? ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಯ್ತು, ಲೋ ಆಯ್ತು. ಅದನ್ನೇ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಪ್ರೀವಿಯಸ್ ಕಾಲಿಗೇಟಿವ್ ಪ್ರಾಪರ್ಟಿ ತರಾನೇ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಡೆಫಿನೇಷನ್ ಗೊತ್ತಾಯ್ತು. ಈಗ ಫ್ರೀಸಿಂಗ್ ಪಾಯಿಂಟ್ ಡೆಫಿನೇಷನ್ ನ ಕನ್ಸಿಡರ್ ಮಾಡೋಣ, ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಫ್ರೀಸಿಂಗ್ ಪಾಯಿಂಟ್ ಅಂತಂದ್ರೆ ಎ ಸೊಲ್ಯೂಷನ್ ವಿಲ್ ಫ್ರೀಸ್ ವೆನ್ ಇಟ್ಸ್ ವೇಪರ್ ಪ್ರೆಷರ್ ಈಕ್ವಲ್ ಟು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲಿಡ್ ಸಾಲ್ವೆಂಟ್. ಬಾಯ್ಲಿಂಗ್ ಪಾಯಿಂಟ್ಗೆ ಏನಂತ ಹೇಳಿದ್ದೆ? ವೇಪರ್ ಪ್ರೆಷರ್ ಆಫ್ ಅ ಲಿಕ್ವಿಡ್ ಬಿಕಮ್ಸ್ ಈಕ್ವಲ್ ಟು ದಟ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಸೊಲ್ಯೂಷನ್ ವಿಲ್ ಬಾಯ್ಲ್ ಅಂತ ಹೇಳಿದ್ವಿ. ಇಲ್ಲೇನಂತ ಹೇಳಿದ್ವಿ? ವೇಪರ್ ಪ್ರೆಷರ್ ಆಫ್ liquid becomes equal to that of vapor pressure of pure solid solvent. Pure solid solvent vapor pressure ಗೆ ಈ ಲಿಕ್ವಿಡ್ ವೇಪರ್ ಪ್ರೆಷರ್ ಈಕ್ವಲ್ ಆಯ್ತು ಅಂತಂದ್ರೆ ಅದನ್ನೇ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಇನ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಲಿಕ್ವಿಡ್ ಸ್ಟಾರ್ಟ್ ಫ್ರೀಸಿಂಗ್. ಇಟ್ ಚೇಂಜಸ್ ಇಟ್ಸ್ ಫಿಸಿಕಲ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಸ್ಟೇಟ್ ಟು ಸಾಲಿಡ್ ಸ್ಟೇಟ್ ಅಂತ ಹೇಳ್ತೀವಿ. ಇಷ್ಟೇ ಕಂಡ್ರು, ತುಂಬಾ ಸಿಂಪಲ್ ಇರುತ್ತೆ. ಈ ಡೆಫಿನೇಷನ್ಸ್ ಎಲ್ಲ ನೆನಪಿರ್ಬೇಕು ನಿಮ್ಗೆ. ಬನ್ನಿ ನೋಡೋಣ. ಫ್ರೀಸಿಂಗ್ ಪಾಯಿಂಟ್ಗೆ ಏನಪ್ಪಾ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ನೋಡ್ರೋ? ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಡೆಲ್ಟಾ ಟಿ ಬಿ ಹೇಳಿದ್ವಿ, ಇಲ್ಲಿ ಡೆಲ್ಟಾ ಟಿ ಎಫ್ ಅಂತ ಹೇಳ್ತೀವಿ. ಡೆಲ್ಟಾ ಟಿ ಎಫ್ ಅಂತಂದ್ರೆ ಅದು ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್, ಡಿಕ್ರೀಸ್ ಇನ್ ಫ್ರೀಸಿಂಗ್ ಪಾಯಿಂಟ್, ಚೇಂಜ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ. ನಾನು ಸಾಲ್ವೆಂಟ್ ವಾಟರ್ನ ಕನ್ಸಿಡರ್ ಮಾಡಿದ್ದೆ ಎಕ್ಸಾಂಪಲ್ ಆಗಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ವಾಟರ್ ಫ್ರೀಸಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್, ಆಲ್ ಆಫ್ ವಿ ನೋ. ನೆಕ್ಸ್ಟ್ ವಾಟರ್ಗೆ ನಾನು ಸುಕ್ರೋಸ್ ಸೊಲ್ಯೂಷನ್ ಅಂದ್ರೆ ಸುಕ್ರೋಸ್ ಹಾಕಿದ್ದೆ, ಸುಕ್ರೋಸ್ ಸೊಲ್ಯೂಷನ್ ಆಯ್ತು. ಸೊಲ್ಯೂಷನ್ ಫ್ರೀಸಸ್ ಸ್ಟಿಲ್ ಲೆಸರ್ ಫ್ರೀಸಿಂಗ್ ಪಾಯಿಂಟ್, ಇನ್ನೂ ಕಡಿಮೆ ಇದು ಟೆಂಪರೇಚರ್ಲಿ ಫ್ರೀಸ್ ಆಗುತ್ತೆ ಅದು. ಹಾಗಾದ್ರೆ ಪ್ಯೂರ್ ಸಾಲ್ವೆಂಟೇ ಇಲ್ಲಿ ಹ್ಯಾವಿಂಗ್ ಅ ಹೈಯರ್ ಫ್ರೀಸಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ಅ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ಯೂರ್ ಸಾಲ್ವೆಂಟ್ ಅಂತ ಬಂದ್ರೆ T0F ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ TF ಆಗುತ್ತೆ ಇಲ್ಲಿ. ಹಾಗಾದ್ರೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ ನೋಡಿ, ಅಕಾರ್ಡಿಂಗ್ ಟು ರೌಲ್ಟ್ಸ್ ಲಾ, when a non-volatile solid is added to a solvent, its vapor pressure decreases. ನಾನು ಇದನ್ನ ಕಾಲಿಗೇಟಿವ್ ಪ್ರಾಪರ್ಟಿ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ. ಸೊ ವೇಪರ್ ಪ್ರೆಷರ್ ಡಿಕ್ರೀಸ್ ಅಂತಂದ್ರೆ now it would become equal to that of solid solvent at lower temperature, then the freezing point of the solvent decreases. ನಾರ್ಮಲಿ ನಾನು ಹೇಗೆ ಕನೆಕ್ಟ್ ಮಾಡಿದೆ? ಫ್ರೀಸಿಂಗ್ ಪಾಯಿಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್ ಅಂತ ಹೇಳಿದ್ದೆ. ವೇಪರ್ ಪ್ರೆಷರ್ ಡಿಕ್ರೀಸ್ ಆಗ್ತಾ ಇದೆ, therefore even a freezing point of solvent also decreases if we add a non-volatile solute ಅಂತ ಹೇಳ್ತೀವಿ. ಇದೇ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ ಟು ಎಕ್ಸ್ಪ್ಲೈನ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಡೆಲ್ಟಾ ಟಿ ಎಫ್ ವಿಚ್ ಇಸ್ ಈಕ್ವಲ್ ಟು T0F ಮೈನಸ್ TF ಅಂತ ಹೇಳ್ತೀವಿ. ಸೊ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಐ ಥಿಂಕ್ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಹೇಳುವಾಗ ಸೊಲ್ಯೂಷನ್ ಈಸ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಸಾಲ್ವೆಂಟ್ ಅಂತ ಹೇಳಿದ್ದೆ. ಬಟ್ ಫ್ರೀಸಿಂಗ್ ಪಾಯಿಂಟ್ ಹೇಳುವಾಗ ಸಾಲ್ವೆಂಟ್ ಈಸ್ ಹ್ಯಾವಿಂಗ್ ಹೈಯರ್ ಫ್ರೀಸಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ಅ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಡೆಲ್ಟಾ ಟಿ ಎಫ್ ವಿಚ್ ಇಸ್ ಈಕ್ವಲ್ ಟು T0F ಮೈನಸ್ TF ಅಂತ ಬರ್ಕೋತೀವಿ. ಇಲ್ಲೂ ಕೂಡ ಡೈಲ್ಯೂಟೆಡ್ ಸೊಲ್ಯೂಷನ್ ಅಲ್ಲಿ we can consider delta TF ಅಂದ್ರೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ is directly proportional to molality ಅಂತ ಹೇಳ್ತೀವಿ. delta TF is directly proportional to small m, where if we remove the proportionality symbol, ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ KB ಹೇಳಿದ್ವಿ, ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ KF ಅಂತ ಹೇಳ್ತೀನಿ. ಹಾಗಾದ್ರೆ ಡೆಲ್ಟಾ TF which is equal to KF into m. ವಾಟ್ ಈಸ್ ಮನ್ ಬೈ KF? KBಗೆ ಅಷ್ಟೊಂದೆಲ್ಲ ಮೂರ್ ಟರ್ಮ್ ಹೇಳ್ಬಿಟ್ವಿ ನೇಮು. ಇದಕ್ಕೆ ಏನಂತ ಹೇಳ್ತೀವಿ? KFಗೂ 3 ನೇಮ್ ಇದೆ. ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್, ಆರ್ ಇದನ್ನು ಸ್ಪೆಸಿಫಿಕ್ ಆಗಿ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಡಿಫರೆಂಟ್ ನೇಮ್ಸ್ ಯೂಸ್ಡ್ ಫಾರ್ ದ ಸಿಂಬಲ್ KF. ನೋಡಿ, KF ಅಂತಂದ್ರೆ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್, ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆಸ್ ವೆಲ್ ಆಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ.
ಇದಕ್ಕೂ ಕೂಡ ಯೂನಿಟ್ ಬರ್ಸ್ತೀರಾ ಸರ್? ಆಬ್ವಿಯಸ್ಲಿ ಬರ್ಸ್ತೀವಿ, ಅದನ್ನು ಕೂಡ ಪ್ರೀವಿಯಸ್ ಅಲ್ಲೇ ಹೇಳ್ಬಿಟ್ಟಿದ್ದೀನಿ. ಫಾರ್ ಬೋತ್ KB as well as KF the unit remains same, it is Kelvin kg per mole. ಎರಡು ಫ್ಯಾಕ್ಟರ್ಗೆ ಅಥವಾ ಎರಡು ಕಾನ್ಸ್ಟೆಂಟಿಗೆ ಯೂನಿಟ್ ಸೇಮ್ ಇರುತ್ತೆ, ಕೆಲ್ವಿನ್ kg per mole. ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು ನಾವು ಅದನ್ನ. ಓಕೆ, ಇಲ್ಲಿ ಒಂದು ನೋಟ್ ಪಾಯಿಂಟ್ ನಿಮ್ಗೆಲ್ರಿಗೂ ನೆನಪಿರ್ಲಿ. ವ್ಯಾಲ್ಯೂ ಆಫ್ KF ಅಂಡ್ KB ಡಿಪೆಂಡ್ಸ್ ಓನ್ಲಿ ಆನ್ ದ ನೇಚರ್ ಆಫ್ ಸಾಲ್ವೆಂಟ್. ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ನಾಟ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್. ನಾವೇನು ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಅನ್ನು ತಗೋತಾ ಇದೀವಿ, ವೆದರ್ ಇಟ್ ಮೇ ಬಿ 0.1 ಮೋಲಾಲ್, 0.5 ಮೋಲಾಲ್, 1 ಮೋಲಾಲ್, ಈ ತರ ನೇಚರ್ ಆಫ್ ಸಲ್ಯೂಟ್ ಮೇಲೆ, ಸಾರಿ, ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಮೇಲೆ ಅದು ಡಿಪೆಂಡ್ ಆಗಲ್ಲ. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ನೇಚರ್ ಆಫ್ ಸಾಲ್ವೆಂಟ್. ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಮಾತ್ರ KF ಮತ್ತೆ KB ನಮಗೆ ಡಿಪೆಂಡ್ ಆಗುತ್ತೆ. ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ನಿಮಗೆ ಇದ್ರ ಬಗ್ಗೆ ಐಡಿಯಾ ಗೊತ್ತಾಗುತ್ತೆ. ನಾವು KF ಅಥವಾ KB ವ್ಯಾಲ್ಯೂನ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಓನ್ಲಿ ಫಾರ್ ಸಾಲ್ವೆಂಟ್, ನಾಟ್ ಫಾರ್ ಸಲ್ಯೂಟ್. ಅಲ್ಲಿ ನಿಮಗೆ ಯು ಕ್ಯಾನ್ ಈಸಿಲಿ ಮೇಕ್ ದ ಡಿಫರೆನ್ಸ್, ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಬನ್ನಿ ನೋಡೋಣ. ಹಾಗಾದ್ರೆ ಹೌ ಕ್ಯಾನ್ ವಿ ಕನ್ಸಿಡರ್ ದ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ವೈಲ್ ಕ್ಯಾಲ್ಕುಲೇಟಿಂಗ್ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಅಂತ ಹೇಳಿದ್ರೆ ಸೇಮ್ ಫಾರ್ಮುಲಾನೇ ಕಂಡ್ರು, ಏನೂ ಚೇಂಜಸ್ ಇಲ್ಲ. ಇಲ್ಲಿ ಡೆಲ್ಟಾ TB ಇತ್ತು, ಇಲ್ಲಿ KB ಇತ್ತು. ಈಗೇನಾಗಿದೆ, ಡೆಲ್ಟಾ TF ವಿಚ್ ಇಸ್ ಈಕ್ವಲ್ ಟು KF ಆಗಿದೆ ಅಷ್ಟೇ. ರೆಸ್ಟ್ ಆಲ್ ರಿಮೈನ್ ಸೇಮ್. ಈ ಕಂಪ್ಲೀಟ್ ಟರ್ಮ್ ನ ಏನಂತ ಹೇಳ್ತೀವಿ, ಮೊಲಾಲಿಟಿ ಅಂತ ಹೇಳ್ತೀವಿ. ಹಾಗಾದ್ರೆ ಡೆಲ್ಟಾ TF ವಿಚ್ ಇಸ್ ಈಕ್ವಲ್ ಟು KF W2 into 1000 divided by M2 into W1. ಪ್ರಾಬ್ಲಿ ಅವರು ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರೆ M2 which is equal to KF into W2 into 1000 divided by delta TF into W1 ಅಂತ ಹೇಳ್ತೀವಿ. So these are the mathematical form to find out molar mass of solute as well as depression of freezing point. ಬನ್ನಿ ಮಕ್ಕಳ, ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗೆ ಹೇಳ್ತೀವಿ, ಜೊತೆಗೆ ಆ ಫ್ರೀಸಿಂಗ್ ಪಾಯಿಂಟ್ ಡೆಫಿನೇಷನ್ ಅನ್ನ ಇಲ್ಲಿ ನಾವು ಯಾವ ತರ ರಿಲೇಟ್ ಮಾಡ್ತೀವಿ ನೋಡಿ. ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಅನ್ನ ಏನಂತ ಹೇಳಿದ್ವಿ ನಾವು, ಫ್ರೀಸಿಂಗ್ ಪಾಯಿಂಟ್ ಅಂತಂದ್ರೆ ದ ವೇಪರ್ ಪ್ರೆಷರ್ ಆಫ್ ಅ ಲಿಕ್ವಿಡ್ ವೆನ್ ಇಟ್ ಬಿಕಮ್ಸ್ ಈಕ್ವಲ್ ಟು ದಟ್ ಆಫ್ ವೇಪರ್ ಪ್ರೆಷರ್ ಆಫ್ ಅ ಪ್ಯೂರ್ ಸಾಲ್ವೆಂಟ್ ಇನ್ ಇಟ್ ಸಾಲಿಡ್ ಸ್ಟೇಟ್ ಅಂತ ಹೇಳಿದ್ವಿ. ಅದನ್ನ ನೋಡೋಣ ನೋಡಿ. ವೇಪರ್ ಪ್ರೆಷರ್ ವರ್ಸಸ್ ಟೆಂಪರೇಚರ್ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ಫಸ್ಟ್ ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಆಫ್ ಲಿಕ್ವಿಡ್ ಸಾಲ್ವೆಂಟ್ ಇದು. ದಿಸ್ ಪಾಯಿಂಟ್ ರೆಪ್ರೆಸೆಂಟ್ಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಲಿಕ್ವಿಡ್ ಆಗುತ್ತೆ. ಹಾಗಾದ್ರೆ ವಾಟ್ ಅಬೌಟ್ ದಿಸ್ ಪಾಯಿಂಟ್ ರೆಪ್ರೆಸೆಂಟ್ಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಹಾಗಾದ್ರೆ ಇಲ್ಲಿ ನೋಡಿ, ದ ಲಿಕ್ವಿಡ್ ಸಾಲ್ವೆಂಟ್ ಮತ್ತೆ ಈ ಸಾಲ್ಯೂಷನ್ ಫ್ರೀಸಿಂಗ್ ಪಾಯಿಂಟ್ ಎರಡು ಎಲ್ಲಿ ಈಕ್ವಲೆಂಟ್ ಆಗ್ತಾ ಇದೆ ಅಂತಂದ್ರೆ, ರೆಸ್ಟ್ ನಾವು ಈ ಸೈಡ್ ಹೋಗ್ಬಿಟ್ರೆ ಫ್ರಾಸನ್ ಸಾಲ್ವೆಂಟ್ ಸಿಗುತ್ತೆ. ವಾಟ್ ಈಸ್ ಮೀನ್ ಬೈ ಫ್ರಾಸನ್ ಸಾಲ್ವೆಂಟ್ ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ಇರುವಂತ ಸಾಲ್ವೆಂಟ್ಗೆ ವೇಪರ್ ಪ್ರೆಷರ್ ಎಷ್ಟಿರುತ್ತೆ ಅದಕ್ಕೆ ನಮ್ಮ ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಸಾಲ್ವೆಂಟ್ ಏನಿರುತ್ತೆ ಅದಕ್ಕೆ ವೇಪರ್ ಪ್ರೆಷರ್ ಈಕ್ವಲ್ ಆಗ್ಬಿಟ್ರೆ ಅದನ್ನೇ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಮಕ್ಕಳ. ಸೊ ಹಾಗಾದ್ರೆ ಇಲ್ಲಿ ನೋಡೋಣ. ಈಗ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಸೊಲ್ಯೂಷನ್ ಅಂಡ್ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಸಾಲ್ವೆಂಟ್. ನೋಡಿ ಯಾವುದಕ್ಕೆ ಆಬ್ವಿಯಸ್ಲಿ ಇಟ್ ರಿಕ್ವೈರ್ಸ್ ಹೈಯರ್ ಟೆಂಪರೇಚರ್ ಅಂತಂದ್ರೆ ಸಾಲ್ವೆಂಟಿಗೆ ಇಲ್ಲಿ. ಸೊ ಸಾಲ್ವೆಂಟ್ ರಿಕ್ವೈರ್ಸ್ ಹೈಯರ್ ಫ್ರೀಸಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ಅ ಸೊಲ್ಯೂಷನ್. ದೇರ್ಫೋರ್ ನಾವಲ್ಲಿ ಮ್ಯಾಥಮೆಟಿಕಲ್ ಫಾರ್ಮ್ ಬರೆದಾಗ ಸ್ವಲ್ಪ ಈ ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಫ್ರೀಸಿಂಗ್ ಪಾಯಿಂಟ್ಗೆ ಡಿಫ್ರೆನ್ಸಸ್ ನಾವು ಬರ್ದಿದ್ವಿ. ಡೆಲ್ಟಾ TF ಅಂತ ಬರೆದ್ರೆ ನೋಡಿ ಇಲ್ಲಿ T0F ಈಸ್ ಹ್ಯಾವಿಂಗ್ ಹೈಯರ್ ವ್ಯಾಲ್ಯೂ ದ್ಯಾನ್ ದಟ್ ಆಫ್ TF. ಆ ಡಿಫ್ರೆನ್ಸಸ್ ಅನ್ನೇ ನಾವು ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆಬ್ವಿಯಸ್ಲಿ ನಮಗೆ ಗ್ರಾಫ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ದಿಸ್ ಡಿಫ್ರೆನ್ಸ್ ಮೇಕ್ಸ್ ಅ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆರ್ ಡಿಕ್ರೀಸ್ ಇನ್ freezing point of the solution on adding a non-volatile solute to that of solvent. Now the values of KF and KB which depends upon the nature of solvent and can be ascertained from the following relation. ಈ ರಿಲೇಷನ್ ಇಂದ ನಾವು ವ್ಯಾಲ್ಯೂ ಆಫ್ KB ಮತ್ತೆ KF ಅನ್ನ ಫೈಂಡ್ ಔಟ್ ಮಾಡಬಹುದು. ಇದು ನಿಮ್ಮ CET ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಹೆಲ್ಪ್ಫುಲ್ ಇರುತ್ತೆ. ನೋಡಿ ಇಲ್ಲಿ KF ವಿಚ್ ಇಸ್ ಈಕ್ವಲ್ ಟು RM1 T2F ಅಥವಾ TF ಸ್ಕ್ವೇರ್ ಅಂತ ಹೇಳ್ತೀವಿ ಡಿವೈಡೆಡ್ ಬೈ ಎಂಥಾಲ್ಪಿ, ಚೇಂಜ್ ಇನ್ ಎಂಥಾಲ್ಪಿ ಆಫ್ ಫ್ಯೂಷನ್ ಇಂಟು 1000 ಅಂತ ಹೇಳ್ತಾ ಇದೀವಿ. KF ಯಾವಾಗ ಯೂಸ್ ಮಾಡ್ತೀವಿ, ಫ್ರೀಸಿಂಗ್ ಪಾಯಿಂಟ್. ಫ್ರೀಸಿಂಗ್ ಪಾಯಿಂಟ್ ಅಂತಂದ್ರೆ ಏನ್ ಚೇಂಜ್ ಆಗುತ್ತೆ, ಲಿಕ್ವಿಡ್ ಇಂದ ಸಾಲಿಡ್ ಬರ್ತಾ ಇದೆ, ಫ್ರಮ್ ಲಿಕ್ವಿಡ್ ಟು ಸಾಲಿಡ್ ಅಂತಂದ್ರೆ ಫ್ಯೂಷನ್ ಅದು. ಅದಕ್ಕೆ ನಾವು ಇದನ್ನ KF ನ
ಚೇಂಜ್ ಇನ್ ಎಂಥಾಲ್ಪಿ ವಿತ್ ರೆಸ್ಪೆಕ್ಟ್ ಟು ಫ್ಯೂಷನ್ ಅಂತ ಹೇಳ್ತಾ ಇದೀವಿ. ಕೆಬಿಗೆ ಏನಂತ ಬರಿತೀವಿ, ಆಲ್ ರಿಮೈನ್ ಸೇಮ್. ಇಲ್ಲಿ ಟಿ ಎಫ್ ಬದಲಿಗೆ ಟಿ ಬಿ ಯೂಸ್ ಮಾಡ್ತಾ ಇದ್ದೀನಿ. ಎಂಥಾಲ್ಪಿ ಆಫ್ ಫ್ಯೂಷನ್ ಚೇಂಜ್, ಅದ್ರ ಬದಲಿಗೆ ಚೇಂಜ್ ಇನ್ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಯೂಸ್ ಮಾಡ್ತೀವಿ. ಯಾಕೆ ಕೆ ಬಿ ಅಂತಂದ್ರೆ ಏನು? ಸೊ ಕೆ ಬಿ ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್, ಲಿಕ್ವಿಡ್ ಇಂದ ಗ್ಯಾಸ್ ಅಂದ್ರೆ ವೇಪರ್ ಫೇಸಿಗೆ ಹೋಗ್ತಾ ಇದೆ, ವೇಪರೈಸೇಷನ್ ಆಗ್ತಾ ಇದೆ, ಚೇಂಜ್ ಇನ್ ಎಂಥಾಲ್ಪಿ ಡ್ಯೂರಿಂಗ್ ವೇಪರೈಸೇಷನ್ ಅಷ್ಟೇ. ನೋಡಿ, ಈ ಎರಡು ಫಾರ್ಮುಲಾನು ಕೂಡ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಇದನ್ನು ಕೂಡ ನಮ್ಮ ಕಾಂಪಿಟೇಟಿವ್ ಪಾರ್ಟ್ ಅಂದ್ರೆ CET, ನೀಟು ಮತ್ತೆ JEE ನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಫಾರ್ಮುಲಾ ಮೇಲೆ ಕ್ವಶನ್ಸ್ ಅನ್ನ. ಬನ್ನಿ ಮಗ, ನೆಕ್ಸ್ಟ್ ಅಂತ ಹೇಳಿದ್ರೆ ನೋಡಿ, ನೆಕ್ಸ್ಟ್ ನೋಟ್ ಪಾಯಿಂಟ್, ಫಾರ್ ಸೇಮ್ ಸೊಲ್ಯೂಷನ್ ದ ರೇಷಿಯೋ ಆಫ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಸೇಮ್ ಸೊಲ್ಯೂಷನ್ ಇತ್ತು, ಬಟ್ ಅದಕ್ಕೆ ರೇಷಿಯೋ ತಗೋತಾ ಇದೀವಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಅಂತಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಸೊ ಡೆಲ್ಟಾ ಟಿ ಬಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್ ವಿಚ್ ಇಸ್ ಈಕ್ವಲ್ ಟು ಕೆ ಬಿ ಬೈ ಕೆ ಎಫ್ ಅಂತ ಹೇಳ್ತೀವಿ. ಸೊ ಡೆಲ್ಟಾ ಟಿ ಬಿ ಬೈ ಡೆಲ್ಟಾ ಟಿ ಎಫ್ ವಿಚ್ ಇಸ್ ಈಕ್ವಲ್ ಟು ಕೆ ಬಿ ಬೈ ಕೆ ಎಫ್. ಸೇಮ್ ಸೊಲ್ಯೂಷನ್ ಇದ್ದಾಗ ಇವನ್ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ, ಅದಕ್ಕೆ ಎಂ ಅನ್ನ ನೆಗ್ಲೆಕ್ಟ್ ಮಾಡಿದ್ವಿ. Third note point, for the solution with different concentration, the ratio of elevation of boiling point and depression on freezing point. ಈಗ ನಾನು ಪ್ರೀವಿಯಸ್ ಹೇಳಿದೆ ಕಂಡೀಷನ್ ಲಾಸ್ಟ್ ಅಲ್ಲಿ, ಇಫ್ ಬೋತ್ ದ ಸೊಲ್ಯೂಷನ್ಸ್ ಆರ್ having ಸೇಮ್ ಕಾನ್ಸಂಟ್ರೇಷನ್ ಆಸ್ ವೆಲ್ ಆಸ್ ಸೇಮ್ ಸೊಲ್ಯೂಷನ್ ಅಂತ ಹೇಳಿದ್ವಿ. ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರುವಂತ ಸೊಲ್ಯೂಷನ್ ಇದ್ದಾಗ ರೇಷಿಯೋ ತಗೊಂಡ್ರೆ ಹೇಗ್ ಬರುತ್ತೆ? ಆಗ ವಿ ಶುಡ್ ಆಲ್ಸೋ ಇನ್ಕ್ಲೂಡ್ ಮೊಲಾಲಿಟಿ. ಅಲ್ಲಿ ಮೊಲಾಲಿಟಿ ಆಫ್ ಕಾಂಪೋನೆಂಟ್ 1 ಕಾಂಪೋನೆಂಟ್ 2 ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅಲ್ಲಿ ನಮಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಈ ತರ ಬರುತ್ತೆ, ಡೆಲ್ಟಾ ಟಿ ಬಿ ಬೈ ಡೆಲ್ಟಾ ಟಿ ಎಫ್ ವಿಚ್ ಇಸ್ ಈಕ್ವಲ್ ಟು M1 KB ಡಿವೈಡೆಡ್ ಬೈ M2 KF ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಫೋರ್ತ್ ಕಾಲಿಗೇಟಿವ್ ಪ್ರಾಪರ್ಟಿ, ದಟ್ ಈಸ್ ಆಸ್ಮಾಟಿಕ್ ಪ್ರೆಷರ್. ಈ ಆಸ್ಮಾಟಿಕ್ ಪ್ರೆಷರ್ ಹೋಗೋದಕ್ಕಿಂತ ಮುಂಚೆ ಆಸ್ಮಾಸಿಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ ಒಂದಷ್ಟು ಟರ್ಮಿನಾಲಜೀಸ್ ಲೈಕ್ ಡಿಫ್ಯೂಷನ್ ಅಂದ್ರೆ ಏನು? ಡಿಫ್ಯೂಷನ್ ಅಂದ್ರೆ ಮೂಮೆಂಟ್ ಆಫ್ ಕಾಂಪೋನೆಂಟ್ ಆರ್ ಪಾರ್ಟಿಕಲ್ಸ್ ಅನ್ನೇ ಡಿಫ್ಯೂಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಆಸ್ಮಾಸಿಸ್ ಮತ್ತೆ ಡಿಫ್ಯೂಷನ್ ಎರಡಕ್ಕೂ ಡಿಫರೆನ್ಸ್ ಏನಾದ್ರೂ ಇದೆಯಾ? ಆಬ್ವಿಯಸ್ಲಿ ಇದೆ ಕಣ್ರು. ಏನದು ಅಂತಂದ್ರೆ, ಡಿಫ್ಯೂಷನ್ ಅಂತಂದ್ರೆ ಏನು ಹೇಳಿದೆ? ಜಸ್ಟ್ ಮೂಮೆಂಟ್ ಆಫ್ ಸಲ್ಯೂಟ್ ಅಂತ, ಮೂಮೆಂಟ್ ಆಫ್ ಪಾರ್ಟಿಕಲ್ ಅಂತ ಹೇಳಿದೆ. ವಾಟ್ ಈಸ್ ಮೆಂಟ್ ಬೈ ಆಸ್ಮಾಸಿಸ್? ಆಸ್ಮಾಸಿಸ್ ಡೆಫಿನೇಷನ್ ನಿಮಗೆ ತುಂಬಾ ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಫಿನೇಷನ್ ಯು ಮೇ ಗೋಯಿಂಗ್ ಟು ಗೆಟ್, ಬಿಕಾಸ್ ಒನ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಷ್ಟು ಸೆಟ್ ಆಫ್ ಟೆಕ್ಸ್ಟ್ ಬುಕ್ ಅಲ್ಲಿ ದೇ ವಿಲ್ ಎಕ್ಸ್ಪ್ಲೈನ್ ದ ಆಸ್ಮಾಸಿಸ್ ವಿತ್ ರೆಸ್ಪೆಕ್ಟ್ ಟು ಸಾಲ್ವೆಂಟ್. ಇನ್ನೊಂದಷ್ಟು ಮೆಟೀರಿಯಲ್ಸ್ ಅಲ್ಲಿ ನಿಮಗೆ ಸಲ್ಯೂಟ್ ಬೇಸಿಸ್ ಮೇಲೆ ಆಸ್ಮಾಸಿಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಗೊತ್ತಿರ್ಲಿ, ನಾವು ಸಲ್ವೆಂಟ್ ನ ಕನ್ಸಿಡರ್ ಮಾಡ್ತಾ ಇದ್ವಿ ಅಂತಂದ್ರೆ ಆಸ್ಮಾಸಿಸ್ ಇಸ್ ದ ಫೆನಾಮಿನನ್ ವೇರ್ the solvent molecule moves from its higher concentration region to that of its lower concentration region. ಹಾಗಾದ್ರೆ solvent, movement of solvent from its higher concentration region to its lower concentration region through this semi permeable membrane. ಈ ತರ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಈ ಸಾಲ್ವೆಂಟ್ ಮಾಲಿಕ್ಯೂಲು ಅದರ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆದ್ರೆ ಅದನ್ನೇ ನಾವು ಆಸ್ಮಾಸಿಸ್ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಈಸಿಲಿ ಡಿಫೈನ್ ಆಸ್ಮಾಸಿಸ್. ಆಸ್ಮಾಸಿಸ್ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಇಟ್ಸ್ ಅ ಫೆನಾಮಿನನ್ ಆಫ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಟು ಇಟ್ಸ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಹಾಗಾದ್ರೆ ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿದ್ವಿ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಏನು ಹಾಗಾದ್ರೆ ನೋಡೋಣ ಬನ್ನಿ. ಓಕೆ, ಇದೊಂದು ನೆನಪಿರ್ಲಿ, ಸಾಲ್ವೆಂಟ್ ಅಂತ ಹೇಳಿದ್ರೆ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಟು ಲೋವರ್ ಕಾನ್ಸಂಟ್ರೇಷನ್ ರೀಜನ್. ವಾಟ್ ಇಫ್ ಯು ಕನ್ಸಿಡರ್ ಸಲ್ಯೂಟ್? ಮೂವ್ಮೆಂಟ್ ಆಫ್ ಸಾಲ್ಯೂಟ್ ಫ್ರಮ್ ಇಟ್ಸ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್, ಮೂವ್ಮೆಂಟ್ ಆಫ್ ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ದ ರೀಜನ್ ಆಫ್ ಲೋವರ್ ಸಲ್ಯೂಟ್ ಕಾನ್ಸಂಟ್ರೇಷನ್ ಟು ಅ ರೀಜನ್ ಆಫ್ ಹೈಯರ್ ಸಲ್ಯೂಟ್ ಕಾನ್ಸಂಟ್ರೇಷನ್. ಅಂದ್ರೆ ನಾವಿಲ್ಲಿ ಮೂವ್ ಆಗ್ತಾ ಇರೋದು ಸಾಲ್ವೆಂಟೇ, ಬಟ್ ಸಾಲ್ವೆಂಟ್ ಮೂವ್ ಆಗುವಾಗ ಸಲ್ಯೂಟ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಟು ಸಲ್ಯೂಟ್ ಹೈಯರ್ ಕಾನ್ಸಂಟ್ರೇಷನ್ ರೀಜನ್, ಅಥವಾ ಸಾಲ್ವೆಂಟ್ ಅಂತ ಹೇಳುವಾಗ ಸಾಲ್ವೆಂಟ್ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಟು ಸಾಲ್ವೆಂಟ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಅಂತ ಹೇಳ್ತೀವಿ. ಅದಕ್ಕೆ ತುಂಬಾ ಕಡೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಡೆಫಿನೇಷನ್ ಅನ್ನ ನೀವು ನೋಡ್ಕೊಂಡ್ರೆ ಇಟ್ಸ್ ವೆರಿ ಸಿಂಪಲ್. ನಿಮಗೆ ಈಸಿಲಿ ಕನ್ವೆ ಆಗುವಂತ ಡೆಫಿನೇಷನ್ ಅನ್ನ ಸಿಂಪಲ್ ಆಗಿ ನಾನಿಲ್ಲಿ ಪ್ರೊವೈಡ್ ಮಾಡಿದ್ದೀನಿ.
ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ತುಂಬ ಜನಕ್ಕೆ ಆಸ್ಮಾಸಿಸ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಡೆಫಿನೇಷನನ್ನು ನೀವು ನೋಡಿಕೊಂಡ್ರೆ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಏನೂ ಕನ್ಫ್ಯೂಷನ್ ಬರಲ್ಲ. ಈ ಮೆಂಬ್ರೇನ್ ಅಂತ ಹೇಳಿದಾಗ ಡಿಫ್ರೆಂಟ್ ಮೆಂಬ್ರೇನ್ಸ್ ಬಂದ್ಬಿಡುತ್ತೆ ಕಂಡ್ರು. ನಮಗೆ ಯಾವ್ದೆಲ್ಲ ಡಿಫ್ರೆಂಟ್ ಮೆಂಬ್ರೇನ್ ಬರುತ್ತೆ ನೋಡಿ. ಇದೆಲ್ಲ ಏನು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಬೇಕಿತ್ತು. ಬಟ್ ಇರ್ಲಿ, ಒಂದು ಸ್ವಲ್ಪ ಅಪ್ಗ್ರೇಡ್ ಆಗೋಣ. ಯಾವ್ದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಂಬ್ರೇನ್ ಸಿಗುತ್ತೆ ನಮಗೆ ಅಂತ ನೋಡೋಣ. ಒಂದು ಪರ್ಮಿಯಬಲ್ ಮೆಂಬ್ರೇನ್. ಪರ್ಮಿಯಬಲ್ ಮೆಂಬ್ರೇನ್ ಅಂತಂದ್ರೆ ಇಟ್ ಅಲೋಸ್ ಆಲ್ ದ ಮಾಲಿಕ್ಯೂಲ್ ಬೋತ್ ಸಾಲ್ವೆಂಟ್ ಆಸ್ ವೆಲ್ ಆಸ್ ಸಲ್ಯೂಟ್. ಎಕ್ಸಾಂಪಲ್ಗೆ ಪ್ಲಾಂಟ್ ಸೆಲ್ ವಾಲ್ ಅಂತ ಕನ್ಸಿಡರ್ ಮಾಡ್ಬೋದು. ಪರ್ಮಿಯಬಲ್, ಇಟ್ ಅಲೋಸ್ ಆಲ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್. ಇಂಪರ್ಮಿಯಬಲ್, ಆಪೋಸಿಟ್ ಟು ದಟ್. ಹಾಗಾದ್ರೆ ಇಟ್ ವೋಂಟ್ ಅಲೋ ನೈದರ್ ಎ ಸಲ್ಯೂಟ್ ನಾರ್ ಎ ಸಾಲ್ವೆಂಟ್ ಪಾರ್ಟಿಕಲ್ ಟು ಮೂವ್ ಥ್ರೂ ಇಟ್. ಎಕ್ಸಾಂಪಲ್ಗೆ ಕ್ಯೂಟಿನ್ ಮತ್ತೆ ಸೆಲ್ಲೋಫೇನ್ ಅಂತ ಎಕ್ಸಾಂಪಲ್ ಅನ್ನ ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ನಮ್ಮ ಎಕ್ಸಾಂಪಲ್. ಸೊ ಎಗ್ ಮೆಂಬ್ರೇನು, ಅನಿಮಲ್ ಬ್ಲಾಡರ್ ಮೆಂಬ್ರೇನು, ಪಾರ್ಚ್ಮೆಂಟ್ ಮೆಂಬ್ರೇನ್ ಅಥವಾ ಪಾರ್ಚ್ಮೆಂಟ್ ಪೇಪರು, ಕಾಪರ್ ಫೆರೋಸೈನೈಡ್, ಇದೆಲ್ಲ ನಮ್ಮ ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಗೆ ಬಂದ್ಬಿಡುತ್ತೆ. ಸರ್ ಡೆಫಿನೇಷನ್ ಹೇಳಿಲ್ವಲ್ವಾ, ಸೆಮಿ ಪರ್ಮಿಯಬಲ್. ಹಾಗಾದ್ರೆ ಇಟ್ ಅಲೋಸ್ ಓನ್ಲಿ ಅ ಸ್ಮಾಲರ್ ಸಾಲ್ವೆಂಟ್ ಮಾಲಿಕ್ಯೂಲ್ ಬಟ್ ನಾಟ್ ದ ಸಲ್ಯೂಟ್ ಪಾರ್ಟಿಕಲ್. ನೋಡೋಣ, ಇಲ್ಲಿ ಒಂದು ನೋಟ್ ಪಾಯಿಂಟ್ ಗೊತ್ತಿಲ್ಲಿ. ಕಾಪರ್ ಫೆರೋಸೈನೈಡ್ ಈಸ್ ಅ ಬೆಸ್ಟ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಬಿಕಾಸ್ it can be used or it can bear a pressure up to 150 atmosphere. 150 atmosphere pressure ಅನ್ನ ಬೇರ್ ಮಾಡುವಂತ, ರಿಟೈನ್ ಮಾಡುವಂತ ಟೆಂಡೆನ್ಸಿ ನಮ್ಮ ಕಾಪರ್ ಫೆರೋಸೈನೈಡ್ ಇದೆ. ಹಾಗಾಗಿ ಇಟ್ ಈಸ್ ಅ ಬೆಸ್ಟ್ SPM used in large scales. Selectively permeable membrane, it allows all the solvent molecule but it allows only selective ಸಲ್ಯೂಟ್ ಪಾರ್ಟಿಕಲ್. ಸಲ್ಯೂಟ್ ಪಾರ್ಟಿಕಲ್ಸ್ ಅಲ್ಲಿ ಸೆಲೆಕ್ಟಿವ್ ಸಲ್ಯೂಟ್ ಪಾರ್ಟಿಕಲ್ ನ ಮಾತ್ರ ಅಲೋ ಮಾಡುವಂತ ಮೆಂಬ್ರೇನು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಬಂದ್ಬಿಡುತ್ತೆ. ಹಾಗಾದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅದು. ಸೊ ಇಷ್ಟೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಂಬ್ರೇನ್ಸ್ ಇರುತ್ತೆ. ಅದ್ರಲ್ಲಿ ನಮಗೆ ಬೇಕಿರೋದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಈಗ ಬರೋಣ ನಮ್ಮ ಕಾಲಿಗೇಟಿವ್ ಪ್ರಾಪರ್ಟೀಸ್ಗೆ. ಆಸ್ಮಾಟಿಕ್ ಪ್ರೆಷರ್. ಏನ್ರೋ ಇದು ಆಸ್ಮಾಟಿಕ್ ಪ್ರೆಷರು? Osmotic pressure of a solution is the excess pressure that must be applied to the solution to prevent the process of osmosis ಅಂತ. ಅಂದ್ರೆ ನಾವು ಆಸ್ಮಾಸಿಸ್ ಅನ್ನ ಸ್ಟಾಪ್ ಮಾಡೋದಕ್ಕೆ we are going to apply some excess pressure. That pressure itself is known as an osmotic pressure. ಅದನ್ನ ಪೈ ಅಂತ ಹೇಳ್ತೀವಿ. It is represented by symbol pi. Osmotic pressure is defined as the excess pressure applied to the solution to prevent the process of osmosis or to prevent the movement of solvent from its higher concentration region to lower concentration region through semi-permeable membrane. ಅದನ್ನೇ ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಮಕ್ಕಳ, ಈ ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಟರ್ಮ್, ದಟ್ ಈಸ್ ಮೊಲಾರಿಟಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆರ್ ಗಿವನ್ ಟೆಂಪರೇಚರ್. ಹಾಗಾದ್ರೆ ಈ ಪೈ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ ಮೊಲಾರಿಟಿನ ಸಿ ಅಂತ, ಕ್ಯಾಪಿಟಲ್ ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಹಾಗಾದ್ರೆ ಇಫ್ ಐ ರಿಮೂವ್ ದ ಪ್ರಪೋರ್ಷನಾಲಿಟಿ ಸಿಂಬಲ್ ಇಟ್ ಬಿಕಮ್ಸ್ ಪೈ ವಿಚ್ ಇಸ್ ಈಕ್ವಲ್ ಟು CRT. ನಾವಿಲ್ಲಿ ಯೂಸ್ ಮಾಡುವಂತ ಕಾನ್ಸ್ಟೆಂಟ್ ಬಂದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಆರ್. ಸೊ ದೇರ್ ಫೋರ್ ಆಸ್ಮಾಟಿಕ್ ಪ್ರೆಷರ್ ನ pi which is equal to CRT ಅಂತ ಹೇಳ್ತೀವಿ, where C is the concentration term molarity. ನಾವು ಅದನ್ನ ಅಡ್ವಾಂಟೇಜ್ ಅಲ್ಲಿ ಹೇಳಿದ್ವಿ. ಫ್ರೀಸಿಂಗ್ ಪಾಯಿಂಟ್, ಡಿಪ್ರೆಷನ್, ಬಾಯ್ಲಿಂಗ್ ಪಾಯಿಂಟ್, ಎಲಿವೇಶನ್, ಇಲ್ಲೆಲ್ಲ ಮೊಲಾಲಿಟಿ ಯೂಸ್ ಮಾಡಿದ್ವಿ. ಬಟ್ ಆಸ್ಮಾಟಿಕ್ ಪ್ರೆಷರ್ಲಿ ವಿ ಆರ್ ಯೂಸಿಂಗ್ ಕಾನ್ಸಂಟ್ರೇಷನ್ ಟರ್ಮ್ ಮೊಲಾರಿಟಿ. ಅದು ಕೂಡ ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳಿದ್ವಿ. ಓಕೆ, ಹಾಗಾದ್ರೆ ನಾವು ಮೊಲಾರಿಟಿನ ಯಾವ ತರ ಬರ್ಕೋಬಹುದು? ವಾಟ್ ಈಸ್ ಮೆಂಟ್ ಬೈ ಮೊಲಾರಿಟಿ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಬರ್ಕೋಬಹುದು ಈ ತರ. ಹಾಗಾದ್ರೆ ನೋಡಿ, ಪೈ ವಿಚ್ ಇಸ್ ಈಕ್ವಲ್ ಟು N2/V ಇಂಟು RT. ಆದ್ರೆ ನಾವು ಮತ್ತೆ ನಂಬರ್ ಆಫ್ ಮೋಲ್ಸ್ ನ ಸ್ಪ್ಲಿಟ್ ಮಾಡಿ ಬರೆಯೋದಾದ್ರೆ ಪೈ V ವಿಚ್ ಇಸ್ ಈಕ್ವಲ್ ಟು W2RT ಡಿವೈಡೆಡ್ ಬೈ M2. ನಾರ್ಮಲಿ ನಾವು M2 ಫೈಂಡ್ ಔಟ್ ಮಾಡೋದಕ್ಕೆ ಕ್ವಶನ್ಸ್ ನ ಕೇಳ್ತಾರೆ. M2 ವಿಚ್ ಇಸ್ ಈಕ್ವಲ್ ಟು W2RT ಡಿವೈಡೆಡ್ ಬೈ ಪೈ V. ಇಫ್ ದ ವಾಲ್ಯೂಮ್ ಇಸ್ given in terms of ml, numerator ಅಲ್ಲಿ obviously 1000 ಅನ್ನ ಕನ್ಸಿಡರ್ ಮಾಡ್ತೀವಿ. So this is our mathematical expression with respect to osmotic pressure.
ಅಷ್ಟೇನಾ ಸರ್ ಆಸ್ಮಾಟಿಕ್ ಪ್ರೆಷರ್ ಅಲ್ಲಿ ಇನ್ನೂ ಒಂದು 2-3 ಸಬ್ ಟಾಪಿಕ್ಸ್ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ಅಂತ. ನೋಡಿ ನನ್ನ ಹತ್ರ 2 ಸೊಲ್ಯೂಷನ್ ಇದೆ ಇಲ್ಲಿ. 2 ಸೊಲ್ಯೂಷನ್ ಸೇಮ್ ಆಸ್ಮಾಟಿಕ್ ಪ್ರೆಷರ್ ಇದ್ರೆ ಸೇಮ್ ಅನ್ನೋ ಟರ್ಮ್ನ ಇಂಡಿಕೇಟ್ ಮಾಡ್ಬೇಕಂತಂದ್ರೆ ಐಸೋ ಅಂತ ಹೇಳ್ತೀವಿ. ಸೊ ಇಫ್ ಬೋತ್ ದ ಸೊಲ್ಯೂಷನ್ಸ್ ಆರ್ ಹ್ಯಾವಿಂಗ್ ಈಕ್ವಲ್ ಆಸ್ಮಾಟಿಕ್ ಪ್ರೆಷರ್ ದೆನ್ ಸಚ್ ಟೈಪ್ ಆಫ್ ಸೊಲ್ಯೂಷನ್ಸ್ ಆರ್ ಸೆಡ್ ಟು ಬಿ ಐಸೋಟಾನಿಕ್ ಸೊಲ್ಯೂಷನ್. ಅದನ್ನ ಐಸೋಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಐಸೋಟಾನಿಕ್ solutions having same osmotic pressure at a given temperature. Therefore, pi1 which is equal to pi2 ಆಗ್ಬಿಡುತ್ತೆ. When such solutions are separated by a semi-permeable membrane, no osmosis occurs between them. ಯಾಕೆ? ಎರಡೂ ಕಡೆ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ, pi1 pi2 ಸೇಮ್ ಇರುತ್ತೆ, ಹಾಗಾಗಿ ಆಸ್ಮಾಸಿಸ್ ಆಗಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್, the osmotic pressure associated with a blood fluid or blood cell is equal into that of 0.9% mass by volume solution of sodium chloride. ನಮ್ಮ ಬ್ಲಡ್ ಸೆಲ್ಸ್ ಕಾನ್ಸಂಟ್ರೇಷನ್ 0.9% NaClಗೆ ಮಾಸ್ ಬೈ ವಾಲ್ಯೂಮ್ NaCl ಸೊಲ್ಯೂಷನ್ಗೆ ಈಕ್ವಿವೆಲೆಂಟ್ ಇರುತ್ತೆ. ಅದನ್ನ ನಾವು ನಾರ್ಮಲ್ ಸಲೈನ್ ಅಂತ ಹೇಳ್ತೀವಿ. ನಿಮ್ಮ ಯಾರಿಗಾದ್ರೂ ಹುಷಾರಿಲ್ಲದೆ ಅವ್ರು ಅಡ್ಮಿಟ್ ಆದಾಗ ಅವ್ರಿಗೆ ಒಂದಷ್ಟು ಗ್ಲೂಕೋಸ್ ಬಾಟಲ್ಸ್ ಅನ್ನ ಹಾಕ್ತಾರೆ. NS, DNS, RL ಈ ಥರದ್ದೆಲ್ಲ ನೋಡಿರ್ಬೋದು, ಅಬ್ಸರ್ವ್ ಮಾಡಿ ನೀವು. NS ಅಂತಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ನಾರ್ಮಲ್ ಸಲೈನ್ ಅಂತ. ಅದನ್ನ ಡೈರೆಕ್ಟ್ಲಿ ನಮ್ಮ ವೇನ್ಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಇಟ್ ಈಸ್ ಸೇಫ್ ಟು ಇಂಜೆಕ್ಟ್ ದೆಮ್ ಇಂಟ್ರಾವೇನಸ್ಲಿ ಬಿಕಾಸ್ ಇಟ್ ಈಸ್ having a equivalent concentration of that of a blood cell. 0.9% NaCl equivalent ಇರುತ್ತೆ. There is no movement of molecule, ಅದಕ್ಕೆ ಆಸ್ಮಾಸಿಸ್ ಆಗಲ್ಲ. Therefore they are safe to inject intravenously. Examples ಮೇಲೆ ತುಂಬಾ ಸರಿ ಕ್ವಶನ್ಸ್ ಅನ್ನ ಕೇಳಿದರೆ ಗೊತ್ತಿರಲಿ ಇದು. This is isotonic solution. ನೋಡಿ, ಐಸೋಟಾನಿಕ್ ಸೊಲ್ಯೂಷನ್ ಅಲ್ಲಿ ಈಕ್ವಲ್ ಆಸ್ಮಾಟಿಕ್ ಪ್ರೆಷರ್ ಈಸ್ ಅಪ್ಲಿಕಬಲ್ ಫಾರ್ ನಾನ್ ಎಲೆಕ್ಟ್ರೋಲೈಟ್ಸ್ ಅಟ್ ಲೋ ಕಾನ್ಸಂಟ್ರೇಷನ್. ಗೊತ್ತಿರಲಿ, ಸಿಂಪಲ್ ಒಂದು ನೋಟ್ ಪಾಯಿಂಟ್ ಅಂತ ಹಾಕಿರ್ತೀನಿ. ನೆಕ್ಸ್ಟ್, ಇಫ್ ಬೋತ್ ದ ಸೊಲ್ಯೂಷನ್ ಆರ್ ಹ್ಯಾವಿಂಗ್ ಸೇಮ್ ಆಸ್ಮಾಟಿಕ್ ಪ್ರೆಷರ್, ನಾವು ಅದನ್ನ ಐಸೋಟಾನಿಕ್ ಅಂತ ಹೇಳ್ತೀನಿ. ಈಗ ನನ್ನ ಹತ್ರ ಅಗೇನ್ 2 ಸೊಲ್ಯೂಷನ್ ಇದೆ. ಅದರಲ್ಲಿ ಒಂದು ಸೊಲ್ಯೂಷನ್ಗೆ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಇನ್ನೊಂದಕ್ಕೆ ಕಡಿಮೆ ಇರುತ್ತೆ. ನಾರ್ಮಲಿ ಯಾರಾದ್ರೂ ಕ್ಲಾಸಲ್ಲಿ ತುಂಬಾ ಆಕ್ಟಿವ್ ಆಗಿದ್ಬಿಟ್ರೆ ಇವನ್ ಯಾರು ಹೈಪರ್ ಆಕ್ಟಿವ್ ಅಂತ ಹೇಳ್ತೀವಲ್ವಾ, ಆ ಹೈಪರ್ ರೆಪ್ರೆಸೆಂಟ್ಸ್ ಜಾಸ್ತಿ, ಮೋರ್, ಹೈಯರ್. ಸೊ ದ ಸೊಲ್ಯೂಷನ್ ವಿಚ್ ಇಸ್ ಹ್ಯಾವಿಂಗ್ ಅ ಹೈಯರ್ ಆಸ್ಮಾಟಿಕ್ ಪ್ರೆಷರ್ ದ್ಯಾನ್ ದಟ್ ಆಫ್ ಅದರ್ ಈಸ್ ನೋನ್ ಆಸ್ ಹೈಪರ್ ಟಾನಿಕ್ ಸೊಲ್ಯೂಷನ್. ಅದನ್ನೇ ಹೈಪರ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದಕ್ಕೇನು ಹೇಳ್ತೀವಿ ಸರ್? ದ ಸೊಲ್ಯೂಷನ್ ವಿಚ್ ಇಸ್ ಹ್ಯಾವಿಂಗ್ ಅ ಲೋವರ್ ಆಸ್ಮಾಟಿಕ್ ಪ್ರೆಷರ್ ದ್ಯಾನ್ ದಟ್ ಆಫ್ ಅದರ್ ಈಸ್ ನೋನ್ ಆಸ್ ಹೈಪೋಟಾನಿಕ್ ಸೊಲ್ಯೂಷನ್. ಅದನ್ನೇ ಹೈಪೋಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈಕ್ವಲ್ ಇದ್ರೆ ಬೋತ್ ಆರ್ ಐಸೋಟಾನಿಕ್, ಜಾಸ್ತಿ ಇದ್ರೆ ಹೈಪರ್ಟಾನಿಕ್, ಕಡಿಮೆ ಆಗ್ತಾ ಇದೆ ಅಂದ್ರೆ ಹೈಪೋಟಾನಿಕ್ ಸೊಲ್ಯೂಷನ್. ಡೆಫಿನೇಷನ್ ಏನೋ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡ್ತು. ಎಕ್ಸಾಂಪಲ್ಸ್ ನೋಡೋಣ. ಇಫ್ ಯು ಪ್ಲೇಸ್ ದ ಸೆಲ್ in a solution containing more than 0.9% mass by volume of NaCl solution, then water will flow out of the cell. Blood cell ಇಂದ ವಾಟರ್ ಮಾಲಿಕ್ಯೂಲ್ ಔಟ್ ಆಫ್ ದ ಬ್ಲಡ್ ಸೆಲ್ ಫ್ಲೋ ಆಗ್ಬಿಡ್ತು, ಮೂವ್ಮೆಂಟ್ ಆಗ್ಬಿಡ್ತು ಅಂತಂದ್ರೆ ಆಬ್ವಿಯಸ್ಲಿ ಸೈಜ್ ಆಫ್ ಇದು ಬ್ಲಡ್ ಸೆಲ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದನ್ನೇ ನಾವು ಶ್ರಿಂಕೇಜ್ ಅಂತ ಹೇಳ್ತೀವಿ. ಹೈಪರ್ಟಾನಿಕ್ ಸೊಲ್ಯೂಷನ್ ಅಲ್ಲಿ ನಾವು ಬ್ಲಡ್ ಸೆಲ್ ಅನ್ನ ಪ್ಲೇಸ್ ಮಾಡಿದ್ರೆ ಬ್ಲಡ್ ಸೆಲ್ ಶ್ರಿಂಕ್ಸ್. ಹೈಪೋಟಾನಿಕ್ ಸೊಲ್ಯೂಷನ್ ಡೆಫಿನೇಷನ್ ಆಗೋಯ್ತು. If the blood cell is placed in the concentration having a less than 0.9% mass by volume of NaCl solution, ಅದನ್ನೇ ಹೈಪೋಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಆ ತರ ಸೊಲ್ಯೂಷನ್ ಅಲ್ಲಿ ನಾವು ಬ್ಲಡ್ ಸ್ಯಾಂಪಲ್ ಅನ್ನ ಆರ್ ಬ್ಲಡ್ ಸೆಲ್ ಅನ್ನ ಪ್ಲೇಸ್ ಮಾಡಿದ್ರೆ ವಾಟರ್ ವಿಲ್ ಫ್ಲೋ ಇನ್ ಟು ದ ಬ್ಲಡ್ ಸೆಲ್ ಆರ್ ಇನ್ಸೈಡ್ ದ ಬ್ಲಡ್ ಸೆಲ್. ಆಬ್ವಿಯಸ್ಲಿ ಸೈಜ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿದ್ರೆ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ನಾವು ಅದನ್ನ. ಹಾಗಾದ್ರೆ ಈ ಐಸೋಟಾನಿಕ್, ಹೈಪೋಟಾನಿಕ್ ಸೊಲ್ಯೂಷನ್ಸ್ ನ ನಾವು ಸಮರೈಸ್ ಮಾಡೋದಾದ್ರೆ ತುಂಬಾ ಸಿಂಪಲ್ ನೋಡಿ. ಹೈಪರ್ ಕಾನ್ಸಂಟ್ರೇಷನ್ ಆಫ್ NaCl is greater than 0.9%. Hypo concentration of NaCl is less than 0.9%. Iso which is having exactly 0.9%. ಸಮರೈಸ್ ಮಾಡಿದ್ರೆ ಹೀಗೆ: ಐಸೋಟಾನಿಕ್, ಹೈಪೋಟಾನಿಕ್ ಮತ್ತೆ ಹೈಪೋಟಾನಿಕ್. ಡೆಫಿನೇಷನ್ ಏನು ಬರೆಯಲ್ಲ ನಾನು ಇಲ್ಲಿ ಸಮ್ಮರಿನಲ್ಲಿ, ಜಸ್ಟ್ ನಿಮಗೆ ಎಕ್ಸಾಂಪಲ್ಸ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನಾನು ಐಸೋಟಾನಿಕ್ ಸೊಲ್ಯೂಷನ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್
NaCl ಎಷ್ಟಿರುತ್ತೆ ವಿಚ್ ಇಸ್ ಈಕ್ವಲ್ ಟು 0.9%, ಎಕ್ಸಾಕ್ಟ್ಲಿ 0.9% ಅಲ್ಲಿ ಇರುತ್ತೆ. ಹೈಪರ್ಟಾನಿಕ್ ಸೊಲ್ಯೂಷನ್ ಏನಿರುತ್ತೆ ವಿಚ್ ಈಸ್ ಗ್ರೇಟರ್ ದ್ಯಾನ್ 0.9%, ಗ್ರೇಟರ್ ದ್ಯಾನ್ 0.9% ಇರುತ್ತೆ ಇಲ್ಲಿ. ನೆಕ್ಸ್ಟ್ ಹೈಪೋಟಾನಿಕ್ ಸೊಲ್ಯೂಷನ್ ಏನಾಗುತ್ತೆ, ಸೊಲ್ಯೂಷನ್ ಹ್ಯಾವಿಂಗ್ ಲೆಸ್ಸರ್ ಆಸ್ಮಾಟಿಕ್ ಪ್ರೆಷರ್ ದ್ಯಾನ್ ದ ಅದರ್, ಹಾಗಾದ್ರೆ ಲೆಸ್ ದ್ಯಾನ್ 0.9% ಇರುತ್ತೆ ಇಲ್ಲಿ. ಇಲ್ಲಿ ಪ್ರೋಸೆಸ್ ಏನಾಗುತ್ತೆ, ಬ್ಲಡ್ ಸೆಲ್ ಅಥವಾ ಬ್ಲಡ್ ಸೆಲ್ ಚೇಂಜಸ್ ಅಂತ ಬರ್ದಿರ್ತೀನಿ, ಚೇಂಜಸ್ ಇನ್ ಬ್ಲಡ್ ಸೆಲ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ನೋಡಿ. ನಾವೇನಾದ್ರೂ ಐಸೋಟಾನಿಕ್ ಸೊಲ್ಯೂಷನ್ ಬ್ಲಡ್ ಸೆಲ್ ನ ಪ್ಲೇಸ್ ಮಾಡಿದ್ರೆ ನೋ ಆಸ್ಮಾಸಿಸ್, ಏನು ಮೂವ್ಮೆಂಟ್ ಆಗಲ್ಲ, there will be no osmosis. ಹೈಪರ್ಟಾನಿಕ್ ಸೊಲ್ಯೂಷನ್ ಅಲ್ಲಿ ನಾವು ಬ್ಲಡ್ ಸೆಲ್ ಅನ್ನ ಪ್ಲೇಸ್ ಮಾಡಿದ್ರೆ ವಾಟರ್ ವಿಲ್ ಫ್ಲೋ ಔಟ್ ಆಫ್ ದ ಬ್ಲಡ್ ಸೆಲ್ ವಿಲ್ ಶ್ರಿಂಕ್, ಬ್ಲಡ್ ಸೆಲ್ ಏನಾಗುತ್ತೆ ಶ್ರಿಂಕೇಜ್ ಆಗ್ಬಿಡತ್ತೆ. ನಾವೇನಾದ್ರೂ ಹೈಪೋಟಾನಿಕ್ ಸೊಲ್ಯೂಷನ್ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ NaCl ಲೆಸ್ ದ್ಯಾನ್ 0.9% ಮಾಸ್ ಬೈ ವಾಲ್ಯೂಮ್ ಕಾನ್ಸಂಟ್ರೇಷನ್ ಇದ್ರೆ ಆ ಹೈಪೋಟಾನಿಕ್ ಸೊಲ್ಯೂಷನ್ ನಾವು ಬ್ಲಡ್ ಸೆಲ್ ಅನ್ನ ಪ್ಲೇಸ್ ಮಾಡಿದ್ರೆ ವಾಟರ್ ವಿಲ್ ಫ್ಲೋ ಇನ್ಸೈಡ್ ದ ಬ್ಲಡ್ ಸೆಲ್, ಆಗ ಆಬ್ವಿಯಸ್ಲಿ ಬ್ಲಡ್ ಸೆಲ್ ಏನಾಗುತ್ತೆ ಸ್ವೆಲ್ಲಿಂಗ್ ಆಗುತ್ತೆ, ಅದನ್ನೇ ನಾವು ಸ್ವೆಲ್ ಅಂತ ಹೇಳಿರ್ತೀವಿ ನೋಡಿ. ಈ ಪರ್ಟಿಕ್ಯುಲರ್ ಸಮ್ಮರಿ ಮೇಲೆ ಒಂದು ಕ್ವಶನ್ ಅನ್ನ ನಾವು ಈವನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೋಸ್ಟ್ ಆಫ್ ದ KCET ಎಕ್ಸಾಮ್ಸ್ ಅಲ್ಲಿ ಇದನ್ನ ನಿಮ್ಗೆ ಒಂದು ಕ್ವಶನ್ ತುಂಬಾ ಸರಿ ರಿಪೀಟೆಡ್ಲಿ ಕೇಳಿದ್ರೆ, ಏನಿ ಒನ್ ಆಫ್ ದ ಎಕ್ಸಾಂಪಲ್ ಐದರ್ ಹೈಪೋಟಾನಿಕೋ ಐಸೋಟಾನಿಕೋ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಮೇಲೆ ಕ್ವಶನ್ಸ್ ಅನ್ನ ಕೇಳಿರೋ ಚಾನ್ಸಸ್ ಇದೆ. ಅದಕ್ಕೆ ಈ ಸಮ್ಮರಿನ ತುಂಬಾ ಈಸಿಯಾಗಿ ನೆನ್ಪಿಟ್ಕೋಬಹುದು, ಹಾಗೆ ಈಸಿಯಾಗಿ ನಾವು ಅದನ್ನ ಮೆಮೊರೈಸ್ ಮಾಡಿಕೊಂಡು ಎಕ್ಸಾಮ್ ಅಲ್ಲಿ ಕೂಡ ನಾವು ಅಪ್ಲೈ ಮಾಡ್ಬೋದು, ಗೊತ್ತಿರಲಿ. ನೆಕ್ಸ್ಟ್, people taking a lot of salt or salty food experience water retention in tissue cells and intercellular spaces because of osmosis resulting puffiness or swelling known as edema. ಇದನ್ನು ಕೂಡ ಒಂದು ಮೆಡಿಕಲ್ ಕಂಡೀಷನ್. ಈ ಕೆಲವರೆಲ್ಲ ಹೀಗೆ ಜಾಸ್ತಿ ಸಾಲ್ಟ್ ಕನ್ಸ್ಯೂಮ್ ಮಾಡೋದು, ಸಾಲ್ಟಿ ಫುಡ್ನ ಕನ್ಸ್ಯೂಮ್ ಮಾಡೋದು, ಈ ಥರದ್ದೆಲ್ಲ ಇದ್ದವ್ರಿಗೆ ಪಫಿನೆಸ್ ಸ್ವೆಲ್ಲಿಂಗ್ ಎಲ್ಲ ಆಗ್ತಾ ಇರುತ್ತೆ ಡ್ಯೂ ಟು ಆಸ್ಮಾಸಿಸ್. ಆ ಮೆಡಿಕಲ್ ಕಂಡೀಷನ್ ಅನ್ನೇ ಎಡೆಮಾ ಅಂತ ಹೇಳ್ತೀವಿ, ಗೊತ್ತಿರಲಿ. ಇದು ಕೂಡ ನೋಟ್ ಪಾಯಿಂಟ್ ಅಲ್ಲಿ ಕೊಟ್ಟಿರ್ತೀನಿ. ಈ ನೋಟ್ ಪಾಯಿಂಟ್ಸ್ ಅಲ್ಲಿ ನಾವೇನೆಲ್ಲ ಕೊಡ್ತಾ ಹೋಗ್ತೀವಿ ಅದೆಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗ್ತಾ ಬರುತ್ತೆ, ಎಸ್ಪೆಷಲಿ CETಗೆ. ರಿವರ್ಸ್ ಆಸ್ಮಾಸಿಸ್ ಅಂಡ್ ವಾಟರ್ ಪ್ಯೂರಿಫಿಕೇಶನ್. ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನು, ಆಸ್ಮಾಸಿಸ್ ರಿವರ್ಸ್ ಆಗೋದು, ಅದನ್ನೇ ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳ್ತೀವಿ. ಹೇಗಾಗ್ಬಿಡುತ್ತೆ ಆಸ್ಮಾಸಿಸ್ ರಿವರ್ಸು? ತುಂಬಾ ಸಿಂಪಲ್. ಈಗ ನಾವು ಆಸ್ಮಾಸಿಸ್ ಆಗ್ತಾ ಇತ್ತು, ಸಾಲ್ವೆಂಟ್ ಮಾಲಿಕ್ಯೂಲ್ ವಿಲ್ ಮೂವ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಟು ಇಟ್ಸ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಥ್ರೂ ಸೆಮಿ ಪರ್ಮೇಬಲ್ ಮೆಂಬ್ರೇನ್. ನಾನೊಂದು ಹೈಯೆಸ್ಟ್ ಪ್ರೆಷರ್ನ ಅಪ್ಲೈ ಮಾಡಿದೆ, ಆಗ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಸ್ಟಾಪ್ ಆಫ್ ಆಸ್ಮಾಸಿಸ್, ಅದನ್ನೇ ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳಿದೆ. ನಾವು ಐ ಆಮ್ ಅಪ್ಲೈಯಿಂಗ್ ದ ಪ್ರೆಷರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್ ಗಿಂತ ಜಾಸ್ತಿ ಪ್ರೆಷರ್ ಅನ್ನ ನಾನೇನಾದ್ರೂ ಸೊಲ್ಯೂಷನ್ಗೆ ಅಪ್ಲೈ ಮಾಡಿದ್ರೆ solvent molecule will move from its lower concentration region to its higher concentration region through semi permeable membrane. Andre if I apply or if we apply the pressure greater than that of osmotic pressure to the solution, the osmosis will takes place in a reverse manner or reverse direction. ಹಾಗಾದ್ರೆ ಸಾಲ್ವೆಂಟ್ ಮಾಲಿಕ್ಯೂಲ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಹೋಗುತ್ತೆ ವೆನ್ ವಿ ಅಪ್ಲೈ ದ ಪ್ರೆಷರ್ ವಿಚ್ ಶುಡ್ ಬಿ ಗ್ರೇಟರ್ ದನ್ ದಟ್ ಆಫ್ ಆಸ್ಮಾಟಿಕ್ ಪ್ರೆಷರ್. ಅದನ್ನೇ ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳ್ತೀವಿ ನೋಡಿ. ರಿವರ್ಸ್ ಆಸ್ಮಾಸಿಸ್ ಅನ್ನ ಎಲ್ಲರೂ ಕೂಡ ನಮ್ಮ ಡೈಲಿ ಲೈಫಲ್ಲಿ ನೋಡಿರ್ತೀವಿ. ಎಲ್ಲಿ ಅಂತಂದ್ರೆ ವಾಟರ್ ಫಿಲ್ಟರ್. ಮನೆಯಲ್ಲಿ ಆಬ್ವಿಯಸ್ಲಿ ವಾಟರ್ ಫಿಲ್ಟರ್ ಇರುತ್ತೆ. ಆ ವಾಟರ್ ಫಿಲ್ಟರ್, ಆ ಟ್ಯಾಂಕ್ ಏನಿರುತ್ತೆ ವಾಟರ್ ಟ್ಯಾಂಕು, ಆ ಟ್ಯಾಂಕ್ ಮೇಲೆ ಕಂಪ್ನಿ ಹೆಸರು ಜೊತೆಗೆ ಒಂದಷ್ಟು ಅದರದ್ದು ಪ್ರಾಪರ್ಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅನ್ನ ಹಾಕಿರ್ತಾರೆ. ಅದರಲ್ಲಿ UV ಮತ್ತೆ TDS ಮತ್ತೆ RO ಈ ತರದೆಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ವಾಟ್ ಈಸ್ ಮೆಂಟ್ ಬೈ ದಟ್ RO? RO ಇಸ್ ನಥಿಂಗ್ ಬಟ್ ರಿವರ್ಸ್ ಆಸ್ಮಾಸಿಸ್. ವಾಟರ್ ಪ್ಯೂರಿಫಿಕೇಶನ್ ಅಲ್ಲಿ ರಿವರ್ಸ್ ಆಸ್ಮಾಸಿಸ್ ಪ್ರೋಸೆಸ್ ಅನ್ನ ಅಪ್ಲೈ ಮಾಡ್ತೀವಿ ನಾವು. ಅದಕ್ಕೆ ರಿವರ್ಸ್ ಆಸ್ಮಾಸಿಸ್ಗೆ ಡೆಫಿನೇಷನ್ ಮತ್ತೆ ಅಪ್ಲಿಕೇಶನ್ ಆಫ್ ರಿವರ್ಸ್ ಆಸ್ಮಾಸಿಸ್ ಕೇಳ್ತಾರೆ. ಡೆಫಿನೇಷನ್ ಈಗಿನ ಹೇಳಿದ್ವಿ, ಅದರ ಅಪ್ಲಿಕೇಶನ್ ಅಂತ ಬಂದ್ರೆ
ಇಟ್ ಈಸ್ ಯೂಸ್ಡ್ ಫಾರ್ ಡಿಸ್ಯಾಲಿನೇಷನ್ ಆಫ್ ಸೀ ವಾಟರ್. ಇದು ಒಂದೇ ಅಪ್ಲಿಕೇಶನ್ ಅನ್ನ ನಾವು ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋದು. ಹಾಗಾಗಿ ಇದನ್ನ ಮಾತ್ರ ನೆನ್ಪಿಟ್ಕೊಂಡು ಇದನ್ನೇ ಬರಿಬೇಕು ಫೈನಲ್ ಎಕ್ಸಾಮ್ ಅಲ್ಲಿ. ಬೈ ಚಾನ್ಸ್ ಅವ್ರು ಏನಾದ್ರು ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಸೊ ಡಿಫೈನ್ ರಿವರ್ಸ್ ಆಸ್ಮಾಸಿಸ್ ಅಂಡ್ ರೈಟ್ ಇಟ್ಸ್ ಅಪ್ಲಿಕೇಶನ್ ಅಂತಂದ್ರೆ ತುಂಬಾ ರೇರ್ ಕೇಸಸ್ ಅಲ್ಲಿ ವ್ಯಾಲ್ಯೂಯೇಟರು ಇಟ್ ಈಸ್ ಯೂಸ್ಡ್ ಇನ್ ವಾಟರ್ ಟ್ಯಾಂಕ್ ಅಥವಾ ವಾಟರ್ ಪ್ಯೂರಿಫಿಕೇಶನ್ ಅಂತಂದ್ರೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಟು ಅವಾಯ್ಡ್ ದಟ್ ರೈಟ್ ದ ಪ್ರಿಸ್ಕ್ರೈಬ್ಡ್ ಎಕ್ಸಾಂಪಲ್ ಇನ್ NCERT ಡಿಸ್ಯಾಲಿನೇಷನ್ ಆಫ್ ಸೀ ವಾಟರ್. ಅಂದ್ರೆ ಸೀ ವಾಟರ್ ಇರುವಂತ ಆ ಸಾಲ್ಟ್ ಕಾಂಪೋನೆಂಟ್ ಅನ್ನ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಆ ಒಂದು ಪ್ರೋಸೆಸ್ಗೆ ರಿವರ್ಸ್ ಆಸ್ಮಾಸಿಸ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಕಾಮನ್ SPM ಯೂಸ್ಡ್ ಈಸ್ ಸೆಲ್ಯುಲೋಸ್ ಅಸಿಟೇಟ್. ನಾವು ನಾರ್ಮಲ್ ಆಗಿ ಯಾವ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ ಮಾಡ್ತೀವಿ ಅಂದ್ರೆ ಸೆಲ್ಯುಲೋಸ್ ಅಸಿಟೇಟ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ ರಿವರ್ಸ್ ಆಸ್ಮಾಸಿಸ್ ಈ ತರ ಆಗುತ್ತೆ. when the pressure applied is greater than that of osmotic pressure, the salt water ಇಲ್ಲಿ fresh water, ಈ ಪಿಸ್ಟನ್ ಮೂವಬಲ್ ಪಿಸ್ಟನ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸಾಲ್ಟ್ ವಾಟರ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಪ್ಯೂರ್ ವಾಟರ್ ಮಾತ್ರ ನಮಗೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಂದ ರೈಟ್ ಸೈಡ್ಗೆ ಮೂವ್ ಆಗ್ತಾ ಇರುತ್ತೆ, ಲಿವಿಂಗ್ ಬಿಹೈಂಡ್ ದ ಸಾಲ್ಟ್ ಪ್ರೆಸೆಂಟ್ ಇನ್ ಸಾಲ್ಟ್ ವಾಟರ್. ಸೊ ದಿಸ್ ಇಸ್ ದ ಅಪ್ಲಿಕೇಶನ್ ಆಫ್ ರಿವರ್ಸ್ ಆಸ್ಮಾಸಿಸ್. ಹೇಳಿದೆ ನಾವು ಲಾಸ್ಟ್ ಟಾಪಿಕ್ ಬಂದು ಅಬ್ನಾರ್ಮಲ್ ಮೋಲಾರ್ ಮಾಸ್ ಮತ್ತೆ ವ್ಯಾಂಟಾ ಫ್ಯಾಕ್ಟರ್ ಅಂತ. ಏನಿದು ಅಬ್ನಾರ್ಮಲ್ ಮೋಲಾರ್ ಮಾಸು? ದ ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್ ಈಸ್ ಐದರ್ ಲೋವರ್ ಆರ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ಆರ್ ನಾರ್ಮಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಅಬ್ನಾರ್ಮಲ್ ಮೋಲಾರ್ ಮಾಸ್. ಥಿಯರಿಟಿಕಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏನೋ ಒಂದು ವ್ಯಾಲ್ಯೂ ಬರುತ್ತೆ, ಬಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಟ್ರೈ ಮಾಡಿದ್ರೆ ಅಥವಾ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಯು ಮೇ ಗೆಟ್ ಐದರ್ ಹೈಯರ್ ವ್ಯಾಲ್ಯೂ ಆರ್ ಲೆಸರ್ ವ್ಯಾಲ್ಯೂ. ಅದನ್ನೇ ನಾವು ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ 1880 ವ್ಯಾಂಟ್ ಹಾಫ್ ಅನ್ನೋ ಒಂದು ಸೈಂಟಿಸ್ಟು he has introduced one factor which is known as Vanta factor, represented by symbol small I. ಏನ್ ಹೇಳುತ್ತೆ Vanta factor? It gives the idea about extent of association or dissociation, degree of association or dissociation. ಇದನ್ನ ನಾವು Vanta factor ಮೂಲಕ ತಿಳ್ಕೋಬಹುದು. ಹೇಗೆ ನೋಡಿ, Vanta factor is defined as different ಏನು ಡೆಫಿನೇಷನ್ಸ್ ಅನ್ನ ನಾವು ವ್ಯಾಂಟಾ ಫ್ಯಾಕ್ಟರ್ ಅಲ್ಲಿ ಹೇಳ್ತೀವಿ. ಅದರಲ್ಲಿ ನೋಡಿ I which is equal to ನಾರ್ಮಲ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅಬ್ನಾರ್ಮಲ್ ಮೋಲಾರ್ ಮಾಸ್. ಬೇಸ್ಡ್ ಆನ್ ಮೋಲಾರ್ ಮಾಸ್ ಹೇಳೋದಾದ್ರೆ ನಾರ್ಮಲ್ ಮೋಲಾರ್ ಮಾಸ್ ಬೈ ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ದೆನ್ ಬೇಸ್ಡ್ ಆನ್ ಕಾಲಿಗೇಟಿವ್ ಪ್ರಾಪರ್ಟಿ ಹೇಳೋದಾದ್ರೆ ನಾನು ಅವಾಗಲೇ ಹೇಳಿದೆ ಮೋಲಾರ್ ಮಾಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಕಾಲಿಗೇಟಿವ್ ಪ್ರಾಪರ್ಟಿ ಅಂತ. ದೇರ್ಫೋರ್ ಅಬ್ಸರ್ವ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಡಿವೈಡೆಡ್ ಬೈ ಕ್ಯಾಲ್ಕುಲೇಟೆಡ್ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅಥವಾ ನಾವು ನಾರ್ಮಲ್ ಮತ್ತೆ ಅಬ್ನಾರ್ಮಲ್ ಅಂತ ಹೇಳುವಾಗ ಅಬ್ನಾರ್ಮಲ್ ಕಾಲಿಗೇಟಿವ್ ಪ್ರಾಪರ್ಟಿ ಡಿವೈಡೆಡ್ ಬೈ ನಾರ್ಮಲ್ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬೇಸ್ಡ್ ಆನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಹೇಳೋದಾದ್ರೆ ಐದರ್ ಅದು ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. I is the ratio of total number of moles after association or dissociation is divided by total number of moles of particle ಬಿಫೋರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಅಂತ ಹೇಳ್ತೀವಿ. ವ್ಯಾಂಟಾ ಫ್ಯಾಕ್ಟರ್ ಮೇಲೆ ಒಂದು MCQ ನಾರ್ಮಲಿ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಯಾವ ತರ ಕಾಂಪೌಂಡ್ಸ್ಗೆ ವ್ಯಾಂಟಾ ಫ್ಯಾಕ್ಟರ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ 1, 2, 3 ಎಕ್ಸಾಂಪಲ್ಸ್ನ ಇಲ್ಲಿ ಡಿಸ್ಕಸ್ ಮಾಡಿರ್ತೀನಿ ನೋಡಿ. ಕನ್ಕ್ಲೂಷನ್ ಹೇಳೋದಾದ್ರೆ ವ್ಯಾಂಟಾ ಫ್ಯಾಕ್ಟರ್ I ಗ್ರೇಟರ್ ದ್ಯಾನ್ 1 ಇಫ್ ದ ಪ್ರೋಸೆಸ್ ಇಸ್ ಡಿಸೋಸಿಯೇಷನ್. ಫಾರ್ ಎಕ್ಸಾಂಪಲ್ ನಾನು KCl ಅನ್ನ ಕನ್ಸಿಡರ್ ಮಾಡ್ತೀನಿ. KCl ಅಂಡರ್ಗೋ ಡಿಸೋಸಿಯೇಷನ್ ಟು ಗಿವ್ K ಪ್ಲಸ್ ಅಂಡ್ Cl ಮೈನಸ್. ವ್ಯಾಂಟಾ ಫ್ಯಾಕ್ಟರ್ನ ನಂಬರ್ ಆಫ್ ಪಾರ್ಟಿಕಲ್ಸ್ ಬೇಸಿಸ್ ಮೇಲೆ ಹೇಗೆ ಡಿಫೈನ್ ಮಾಡಿದ್ವಿ? ನಂಬರ್ ಆಫ್ ಪಾರ್ಟಿಕಲ್ ಆಫ್ಟರ್ ಡಿಸೋಸಿಯೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ ಬಿಫೋರ್ ಡಿಸೋಸಿಯೇಷನ್. ಆಫ್ಟರ್ ಡಿಸೋಸಿಯೇಷನ್ ವಿ ಹ್ಯಾವ್ 1 ಕ್ಯಾಟಯಾನ್ 1 ಆನಯಾನ್ 2 ಪಾರ್ಟಿಕಲ್ ಇದೆ. ಬಿಫೋರ್ ಡಿಸೋಸಿಯೇಷನ್ ವಿ ಹ್ಯಾವ್ ಓನ್ಲಿ 1 KCl ಮಾಲಿಕ್ಯೂಲ್. 2/1 ಎಷ್ಟಾಗುತ್ತೆ? 2 ಆಗುತ್ತೆ. ಫಾರ್ KCl and NaCl these type of compound I value is equal to 2. ಒಂದು ಕಾಂಪ್ಲೆಕ್ಸ್ ಎಕ್ಸಾಂಪಲ್ ನಾನು ಕನ್ಸಿಡರ್ ಮಾಡ್ತೀನಿ. ಅಲ್ಯೂಮಿನಿಯಂ ಸಲ್ಫೇಟ್ Al2SO4 thrice. Al2SO4 thrice on dissociation gives Al3++ SO4 2 minus. ಈಗ we should balance the equation. How many aluminum we have in a aluminum sulfate? 2. Therefore we should take 2 aluminum ion. How many sulfate ion we have? 3. Therefore we should take 3 sulfate ion.
ಇಲ್ಲಿ ನಾಟ್ ಓನ್ಲಿ ಆಟಮ್ ವಿಚ್ ಆಲ್ಸೋ ಬ್ಯಾಲೆನ್ಸ್ ದ ಚಾರ್ಜಸ್ 2 3s 6 ಪ್ಲಸ್ 6 ಇರುತ್ತೆ, 3 2s -6 ಕೂಡ ಇರುತ್ತೆ. ಹೌ ಮೆನಿ ಅಯಾನ್ಸ್ ವಿ ಹಾವ್ ಆಫ್ಟರ್ ದ ಡಿಸೋಸಿಯೇಷನ್? 2 ಅಲ್ಯೂಮಿನಿಯಂ ಅಂಡ್ 3 sulfate. Total ions will be 5 divided by 1 aluminum sulfate. 5 by 1 is 5. ಇಲ್ಲಿ I ವ್ಯಾಲ್ಯೂ ನಮಗೆ 5 ಇರುತ್ತೆ. ಅಸೋಸಿಯೇಷನ್ಗೆ ಬರೋಣ. ಅಸೋಸಿಯೇಷನ್ ಹೇಳಬೇಕು ಅಂತಂದ್ರೆ ನಾರ್ಮಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಎಕ್ಸಿಸ್ಟ್ ಮಾಡೋ ಅಂತ ಕಾಂಪೋನೆಂಟ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ನಾವು ಇಫ್ ಐ ಕನ್ಸಿಡರ್ ಕಾರ್ಬಾಕ್ಸಿಲಿಕ್ ಆಸಿಡ್, ನೋಡಿ 2 ಮಾಲಿಕ್ಯೂಲ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ RCOH ನ ಕನ್ಸಿಡರ್ ಮಾಡ್ತೀನಿ. ಸೊ ಬಿಫೋರ್ ಅಸೋಸಿಯೇಷನ್ ಐ ಹ್ಯಾವ್ 2 ಮಾಲಿಕ್ಯೂಲ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಇಟ್ ಕ್ಯಾನ್ ಫಾರ್ಮ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಟು ಫಾರ್ಮ್ ಡೈಮರ್. ಡೈಮರ್ ಫಾರ್ಮೇಷನ್ ಆಗ್ಬಿಡುತ್ತೆ. ಏನಪ್ಪ ಅದು ಡೈಮರ್ ಅಂತಂದ್ರೆ? ಡೈಮರ್ ಅಂತಂದ್ರೆ 2 ಮಾಲಿಕ್ಯೂಲ್ ಕಂಬೈನ್ ಬೈ ದ ಫಾರ್ಮೇಷನ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ. ಸೊ ಹೇಗಾಗತ್ತೆ? RCOOH ಇದು 1 ಮಾಲಿಕ್ಯೂಲ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಯಿತು. ಇನ್ನೊಂದು ಮಾಲಿಕ್ಯೂಲು RCOOH ಈ ಥರ ಆಗುತ್ತೆ. ಹಾಗಾದ್ರೆ ಇಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೇಗಿರುತ್ತೆ? ಹೈಡ್ರೋಜನ್ ಆಫ್ 1 ಕಾರ್ಬಾಕ್ಸಿಲಿಕ್ ಆಸಿಡ್ ವಿತ್ ಆಕ್ಸಿಜನ್ ಆಫ್ ಅದರ್. ಸಿಮಿಲರ್ಲಿ ಇಲ್ಲಿ ಕೂಡ ಹಾಗೆ ಆಗುತ್ತೆ. ಈಗ ವಿ ಕ್ಯಾನ್ ಅಬ್ಸರ್ವ್ ಈ ಇನ್ಕ್ಲೂಡಿಂಗ್ ಹೈಡ್ರೋಜನ್ ಬಾಂಡಿಂಗ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ ವಿ ಹ್ಯಾವ್ ಓನ್ಲಿ 1 ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಆಫ್ಟರ್ ಅಸೋಸಿಯೇಷನ್ ವಿ ಹ್ಯಾವ್ 1 ಮಾಲಿಕ್ಯೂಲ್, ಬಿಫೋರ್ ಅಸೋಸಿಯೇಷನ್ ವಿ ಹ್ಯಾವ್ 2 ಮಾಲಿಕ್ಯೂಲ್ ಅಂತಂದ್ರೆ 1/2 ಆಗುತ್ತೆ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ I 1/2 ಇಟ್ಸ್ ನಥಿಂಗ್ ಬಟ್ 0.5. ಹಾಗಾದ್ರೆ I ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 1 ಫಾರ್ ದ ಪ್ರೋಸೆಸ್ ಅಸೋಸಿಯೇಷನ್. ಅಸೋಸಿಯೇಷನ್ ಆದರೆ ಲೆಸ್ ದ್ಯಾನ್ 1 ಬರುತ್ತೆ, ಡಿಸೋಸಿಯೇಷನ್ ಆದರೆ ಗ್ರೇಟರ್ ದ್ಯಾನ್ 1 ಬರುತ್ತೆ. We can take any carboxylic acid like acetic acid, formic acid, benzoic acid ಈ ಥರ ಕಾರ್ಬಾಕ್ಸಿಲಿಕ್ ಆಸಿಡನ್ನು ಕನ್ಸಿಡರ್ ಮಾಡ್ತೀವಿ. ಡೈಮರ್ ಅಂತಂದರೆ 1/2 ಇರುತ್ತೆ, ಟ್ರೈಮರೈಸೇಷನ್ ಆದರೆ 1/3 ಈ ಥರ. ರೆಸ್ಪೆಕ್ಟಿವ್ ನಂಬರ್ ಆಫ್ ಪಾರ್ಟಿಕಲ್ ಬಿಫೋರ್ ಅಸೋಸಿಯೇಷನ್ ಏನಿರುತ್ತೆ ಅದು ಡಿನಾಮಿನೇಟರ್ಲಿ ನಾರ್ಮಲಿ ನಾವು ಕನ್ಸಿಡರ್ ಮಾಡ್ತೀವಿ. I ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಯಾವ ಟೈಪ್ ಕಾಂಪೋನೆಂಟಿಗೆ ಅಥವಾ ಯಾವ ಪ್ರೋಸೆಸ್ಸಿಗೆ? ಬಿಕಾಸ್ ಇಟ್ಸ್ ಅ ನಾನ್ ಎಲೆಕ್ಟ್ರೋಲೈಟ್. ನಾನ್ ಎಲೆಕ್ಟ್ರೋಲೈಟ್ ಅಂತಂದ್ರೆ ಏನಾಗುತ್ತೆ? ಇಟ್ ನೈದರ್ ಅಂಡರ್ಗೋ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್. ನಾರ್ಮಲಿ ಈ ಗ್ಲೂಕೋಸ್ ಮತ್ತೆ ಬೆನ್ಝೀನು C6H6 ಮತ್ತೆ ಯೂರಿಯಾನ ಕನ್ಸಿಡರ್ ಮಾಡಿದ್ರೆ, ಈ ಸುಕ್ರೋಸ್ನ ಕನ್ಸಿಡರ್ ಮಾಡಿದ್ರೆ, ಈ ತರ ಯಾವುದೇ ಪಾರ್ಟಿಕಲ್ನ ಕನ್ಸಿಡರ್ ಮಾಡಿದ್ರೆ I ವ್ಯಾಲ್ಯೂ ಇಸ್ ಆಲ್ವೇಸ್ ಈಕ್ವಲ್ ಟು 1 ಬಿಕಾಸ್ ಆಲ್ ದೀಸ್ ಕಾಂಪೋನೆಂಟ್ಸ್ ನೈದರ್ ಅಂಡರ್ಗೋ ಡಿಸೋಸಿಯೇಷನ್ ನಾರ್ ಅಂಡರ್ಗೋ ಅಸೋಸಿಯೇಷನ್. ಇಲ್ಲಿ ನಿಮಗೆ ಗೊತ್ತಿರಲಿ I ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ನಾರ್ಮಲಿ ಡಿಸೋಸಿಯೇಷನ್ ಮೇಲೆ ತುಂಬಾ ಸರಿ ಕ್ವಶನ್ಸ್ ಅನ್ನ ಕೇಳಿದ್ರೆ ಬೈ ಗಿವಿಂಗ್ ಡಿಫರೆಂಟ್ ಕಾಂಪೌಂಡ್ಸ್ ಗೊತ್ತಿರಲಿ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್ ಯೂಸಿಂಗ್ ವ್ಯಾನ್ ಟಾಪ್ ಫ್ಯಾಕ್ಟರ್. ವ್ಯಾನ್ ಟಾಪ್ ಫ್ಯಾಕ್ಟರ್ ಯೂಸ್ ಮಾಡಿಕೊಂಡು ಡಿಗ್ರಿ ಆಫ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್ ಆಲ್ಫಾನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಆಲ್ಫಾ ವಿಚ್ ಇಸ್ ಈಕ್ವಲ್ ಟು I-1 ಡಿವೈಡೆಡ್ ಬೈ M1 - 1 ಅಥವಾ ಇದನ್ನ ಆಲ್ಫಾ ವಿಚ್ ಇಸ್ ಈಕ್ವಲ್ ಟು I-1 ಬೈ N-1 ಅಂತ ಹೇಳ್ತೀವಿ. ವೇರ್ I is the number of means Van 't Hoff factor, where N is the number of particles after dissociation. ಸೊ ಅದೇ ಈಕ್ವೇಶನ್ ನ ಯೂಸ್ ಮಾಡಿಕೊಂಡು ಇಫ್ ಯು ಹ್ಯಾವ್ ಟು ಫೈಂಡ್ ಔಟ್ ದ I ಅಂತಂದ್ರೆ I ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ M ಡಾಟ್ ಆರ್ M ಡ್ಯಾಶ್ -1 ಇಂಟು ಆಲ್ಫಾ ಅಂತ ತಗೋತೀವಿ. Van 't Hoff factor is directly proportional to degree of dissociation. I directly proportional to alpha ಇರುತ್ತೆ. Degree of dissociation is maximum in diluted solution. Diluted solution ಅಲ್ಲಿ degree of dissociation ಜಾಸ್ತಿ ಇರುತ್ತೆ. Van 't Hoff factor varies inversely with concentration. Van 't Hoff factor directly proportional to alpha and inversely proportional to concentration. ಗೊತ್ತಿರಲಿ ನಿಮಗೆ ಇದು. ಸೊ ಈ ಎರಡು ನೋಟ್ ಪಾಯಿಂಟ್ ಅನ್ನ we can write it like this. I directly proportional to alpha, inversely proportional to concentration ಅಂತ. ಇದೆಲ್ಲ ನೋಟ್ ಪಾಯಿಂಟ್ ಅಲ್ಲಿ ಬರುತ್ತೆ. ಇವನ್ ಆಲ್ಫಾ ಡಿಗ್ರಿ ಆಫ್ ಡಿಸೋಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ CET ನಲ್ಲಿ ಕ್ವಶನ್ಸ್ ಕೇಳಿರೋ ಚಾನ್ಸಸ್ ಇದೆ, ಮತ್ತೆ ಇವನ್ JEE ನೀಟಲ್ಲೂ ಕೂಡ ಕೇಳಿದ್ದಾರೆ. Inclusion of Van 't Hoff factor modifies the equation for colligative properties as follows. ಅಂದ್ರೆ ಬೇಸಿಕ್ಲಿ ಅಪ್ಲಿಕಬಲ್ ಫಾರ್ ಎಲೆಕ್ಟ್ರೋಲೈಟ್ಸ್. ಯಾವುದಾದ್ರೂ ಎಲೆಕ್ಟ್ರೋಲೈಟ್ ಇದ್ರೆ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಆಗುತ್ತೆ ಅಂತಂದ್ರೆ ನಾವು ಫಾರ್ ಆಲ್ ದೋಸ್ ಕಾಲಿಗೇಟಿವ್ ಪ್ರಾಪರ್ಟಿ ವಿ ಶುಡ್ ಇಂಟ್ರೊಡ್ಯೂಸ್ I ಆರ್ Van 't Hoff ಫ್ಯಾಕ್ಟರ್ ವ್ಯಾಲ್ಯೂನ ಇಂಟ್ರೊಡ್ಯೂಸ್ ಮಾಡಬೇಕು. ನೋಡಿ, ಹಾಗಾದ್ರೆ
ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಏನಂತ ಹೇಳಿದ್ವಿ, P0 ಮೈನಸ್ ಪಿ ಡಿವೈಡೆಡ್ ಬೈ P0 ವಿಚ್ ಇಸ್ ಈಕ್ವಲ್ ಟು N2/N1 ಅಂತ ಹೇಳಿದ್ವಿ. ನಾವು ಐ ಹ್ಯಾವ್ ಇಂಟ್ರೊಡ್ಯೂಸ್ ದ ಟರ್ಮ್ ಐ ಹಿಯರ್, ಐನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ಗೆ ನೋಡಿ ಡೆಲ್ಟಾ ಟಿ ವಿಚ್ ಇಸ್ ಈಕ್ವಲ್ ಟು KB ಇಂಟು ಎಮ್ ಅಂತ ಹೇಳಿದ್ವಿ, ಐನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ಗೆ ಡೆಲ್ಟಾ ಟಿ ವಿಚ್ ಇಸ್ ಈಕ್ವಲ್ ಟು KF ಇಂಟು ಎಮ್ ಅಂತ ಹೇಳಿದ್ವಿ, ಐನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆಸ್ಮಾಟಿಕ್ ಪ್ರೆಷರ್ಗೆ ಪೈ ಇಸ್ ಈಕ್ವಲ್ ಟು CRT ಅಂತ ಹೇಳಿದ್ವಿ. ನಾವು ವಿ ಹ್ಯಾವ್ ಇಂಟ್ರೊಡ್ಯೂಸ್ ದ ಟರ್ಮ್ ಐ ಇಂಟು CRT. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಇಂಟ್ರೊಡ್ಯೂಸ್ ಆರ್ include Vanta factor for explain colligative properties for electrolytes. ಇದೊಂದಷ್ಟು ನೋಟ್ ಪಾಯಿಂಟ್ ನಿಮಗೆ ಗೊತ್ತಿರಲಿ. ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಡೆಲ್ಟಾ TF is directly proportional to I, but freezing point DF is inversely proportional to I. ಇಲ್ಲಿ ಮಾತ್ರ ನಮಗೆ ಡಿಫರೆನ್ಸಸ್ ಬರುತ್ತೆ. ಡೆಲ್ಟಾ TF directly proportional to I, TF is inversely proportional to I directly proportional to delta DF, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು TF. ಈ ಎರಡು ನೋಟ್ ಪಾಯಿಂಟನ್ನು ಹೀಗೆ ನಾವು ರಿಲೇಟ್ ಮಾಡ್ಬೋದು. ಬಟ್ ಲುಕ್ ಅಟ್ ದ ಬಾಯ್ಲಿಂಗ್ ಪಾಯಿಂಟ್, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ TB ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I. ವಾಟ್ ಅಬೌಟ್ ಬಾಯ್ಲಿಂಗ್ ಪಾಯಿಂಟ್? ಇವನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಸೊಲ್ಯೂಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I. ಬಾಯ್ಲಿಂಗ್ ಪಾಯಿಂಟ್ ಹೇಳುವಾಗ ಬೋತ್ ಡೆಲ್ಟಾ TB ಅಂಡ್ TB ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I, ಬಟ್ ಫ್ರೀಸಿಂಗ್ ಪಾಯಿಂಟ್ ಹೇಳುವಾಗ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಫ್ರೀಸಿಂಗ್ ಪಾಯಿಂಟ್ ಆಫ್ ಅ ಸೊಲ್ಯೂಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು I ಅಂತ ಹೇಳ್ತೀವಿ. ಸೊ ಇದನ್ನ ಆಸ್ ಯೂಶುವಲ್ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲೇ ನಾವು ನೋಡಿದ್ವಿ. ವ್ಯಾಂಟಾ ಫ್ಯಾಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಟರ್ಮ್ ಅಂತ ಗೊತ್ತಿರಲಿ. ಇದೆಲ್ಲ CET ನಲ್ಲಿ ದೇ ವಿಲ್ ಪ್ರೊವೈಡ್ ಅ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಟರ್ಮ್ ಅಂಡ್ ಡಿಫ್ರೆಂಟ್ ಕಾಂಪೌಂಡ್ ಕೊಟ್ಬಿಟ್ಟು arrange them in a increasing order of their boiling point, decreasing order of their depression of freezing point, increasing order of their elevation in boiling point, increasing order of their boiling point. ಈ ತರ ಚೇಂಜಸ್ ಅರೇಂಜ್ಮೆಂಟ್ ಮಾಡೋದಕ್ಕೆ ಕೇಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಗೊತ್ತಿರಲಿ ಇದೆಲ್ಲ. For the solution with different concentration, the ratio of elevation in boiling point by depression of freezing point ಏನಾಗುತ್ತೆ? ಆಲ್ರೆಡಿ ನಾವು ಇದನ್ನ ಎರಡು ಡಿಫ್ರೆಂಟ್ ಫಾರ್ಮುಲಾ ಕೊಟ್ಟಿದ್ದೀವಿ. ಸೇಮ್ ಕಾನ್ಸಂಟ್ರೇಷನ್ ಇರೋ ಸೊಲ್ಯೂಷನ್, ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರೋ ಸೊಲ್ಯೂಷನ್, ಅಂಡ್ ಈಗ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಮತ್ತು ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ ಇದ್ದಾಗ ಡೆಲ್ಟಾ TB ವಿಚ್ ಡಿವೈಡೆಡ್ ಬೈ ಡೆಲ್ಟಾ TF ಇಸ್ ಈಕ್ವಲ್ ಟು IM1 KB ಡಿವೈಡೆಡ್ ಬೈ IM2 KF ಅಂತ ಹೇಳ್ತೀವಿ. ವಿ ಹ್ಯಾವ್ ಇಂಟ್ರೊಡ್ಯೂಸ್ ದ ಟರ್ಮ್ I, ವ್ಯಾಂಟಾ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಫಾರ್ ಡಿಸೋಸಿಯೇಷನ್ ಆಸ್ ವೆಲ್ ಫಾರ್ ಅಸೋಸಿಯೇಷನ್ I ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು, ಇದನ್ನ ನೆನ್ಪಿಟ್ಕೊಳ್ಳಿ. ಅಗೇನ್ ನಮ್ಮ ಕಾಂಪಿಟೇಟಿವ್ ಪಾರ್ಟಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. I ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ ಆಲ್ಫಾ ಇಂಟು N-1 ಫಾರ್ ಡಿಸೋಸಿಯೇಷನ್, ಅಂಡ್ ಫಾರ್ ಅಸೋಸಿಯೇಷನ್ I ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ ಆಲ್ಫಾ ಇಂಟು 1-1/n ಅಂತ ಹೇಳ್ತೀವಿ. ಸೊ ಈ ಎರಡು ಫಾರ್ಮುಲಾ ನಮಗೆ CET ಪಾಯಿಂಟ್ ಆಫ್ ವ್ಯೂವಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇಷ್ಟಕ್ಕೆ ನಿಮ್ಮ ಸೊಲ್ಯೂಷನ್ಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಫಾರ್ ಮೋರ್ ಅಪ್ಡೇಟ್ಸ್ ಯು ಕ್ಯಾನ್ ಫಾಲೋ ಚಾನಲ್ಸ್ ಲೈಕ್ ವಾಟ್ಸಪ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ಲು ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ನಿಮಗೆ ಕಂಪ್ಲೀಟ್ ನಿಮಗೆ ಬೋರ್ಡ್ ಎಕ್ಸಾಮ್ಸಿಗೆ, CET ಎಕ್ಸಾಮ್ಗೆ ಯಾವುದೆಲ್ಲ ಇನ್ಫಾರ್ಮೇಷನ್ ಬೇಕು, ಚಾಪ್ಟರ್ ನಿಮಗೆ ಯಾವ್ದು ವೆಯ್ಟೇಜ್ ಇರುತ್ತೆ, ಅಥವಾ ಎಕ್ಸಾಮ್ಗೆ ಹೇಗೆ ಅಪ್ಲೈ ಮಾಡ್ತೀವಿ, ಎಕ್ಸಾಮ್ ರಿಸಲ್ಟ್ಗೆ ಯಾವ ವೆಬ್ಸೈಟನ್ನು ನಾವು ಹೋಗಬೇಕು, ಇದೆಲ್ಲ ಡೀಟೈಲ್ಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ನಮ್ಮ TTT ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವೀಡಿಯೋಸನ್ನು ನೀವು ನೋಡ್ತಾ ಬನ್ನಿ. ಥ್ಯಾಂಕ್ ಯು.